2020ನೇ ಸಾಲಿನ ಪರೀಕ್ಷೆ CET ಪರೀಕ್ಷೆ ಮುಗಿದಿದೆ. CET ಫಲಿತಾಂಶವೂ ಕೂಡ ಬಂದಿದೆ. CET ರ್ಯಾಂಕ್ ಪಡೆದಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2ನೇ ವರ್ಷದ PUC ಮುಗಿದ ನಂತರ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಸೀಟು ಹಂಚಿಕೆ ಪರೀಕ್ಷೆಯಾದ ನಂತರ ಮಾಡುತ್ತದೆ. ಸೀಟು ಹಂಚಿಕೆಯಲ್ಲಿ ಯಾವ್ಯಾವ ಪ್ರಕ್ರಿಯೆಗಳು ಇರ್ತವೆ, ಮತ್ತು ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತಿಳಿಸೋದಕ್ಕೋಸ್ಕರ ಎಡಿಟ್ ಮಾಡ್ತಿರಲ್ಲ, ತಿಳಿಸೋದಕ್ಕೋಸ್ಕರ ಒಂದು ವಿಡಿಯೋ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಇದನ್ನು ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ. CET ಪರೀಕ್ಷೆಯ ನಂತರ ಮುಂದಿನ ಯಾವೆಲ್ಲ ಪ್ರಕ್ರಿಯೆಗಳಿರ್ತವೆ ಅನ್ನೋದ್ರ ಬಗ್ಗೆ ಗಮನವಿಟ್ಟೆ ಕೇಳಿ. ಈಗಾಗಲೇ ತಮಗೆ ರ್ಯಾಂಕ್ ಬಂದಿರೋ ಪ್ರಕಾರ, ಅಂದರೆ ವಿವಿಧ ರ್ಯಾಂಕ್ಗಳು ನಿಮ್ಮ ಬಳಿ ಇದ್ದಾವೆ. ವಿವಿಧ ರ್ಯಾಂಕ್ಗಳಂದರೆ ಏನು, ಇಂಜಿನಿಯರಿಂಗ್ ರ್ಯಾಂಕನ್ನು ಕೊಟ್ಟಿದ್ದೀವಿ, ಹಾಗೆ BSc AG ರ್ಯಾಂಕ್ ಕೊಟ್ಟಿದ್ದೀವಿ, ಅದರ ಫಾರ್ಮ್ ಸೈನ್ಸ್ ಕೋರ್ಸ್ ರ್ಯಾಂಕ್ ಕೊಟ್ಟಿದ್ದೀವಿ, ವೆಟರ್ನರಿ ಸೈನ್ಸ್ ರ್ಯಾಂಕ್ ಕೊಟ್ಟಿದ್ದೀವಿ, ಹಾಗೆ ಫಾರ್ಮಸಿ ಕೊಟ್ಟಿದ್ದೀವಿ, ಫಾರ್ಮಾ D ಕೊಟ್ಟಿದ್ದೀವಿ, ಮತ್ತು ಡೈರಿ ಟೆಕ್ನಾಲಜಿ ಕೊಟ್ಟಿದ್ದೀವಿ. ಹೀಗೆ ಹಲವಾರು ಕೋರ್ಸ್ಗಳ ರ್ಯಾಂಕ್ಗಳನ್ನು ತಮ್ಮ ಬಳಿ ಇದೆ. ಆ ರ್ಯಾಂಕ್ಗಳಿಗೆ ಅನುಗುಣವಾಗಿ ತಾವು ಹೇಗೆ ಸೀಟನ್ನು ಪಡೆದುಕೊಳ್ಬೋದು, ನಮ್ಮಲ್ಲಿ ಸೀಟು ಹೇಗೆ ಹಂಚಿಕೆ ಆಗುತ್ತೆ ಮತ್ತು ಯಾವುದೆಲ್ಲ ಪ್ರಕ್ರಿಯೆಗಳು ಒಳಗೊಂಡಿರುತ್ತವೆ ಅನ್ನೋದನ್ನು ನಾವು ವಿವರವಾಗಿ ಕೇಳೋಣ. ಇದು ಭಾಳ ಮುಖ್ಯ. ನಿಮಗೆಲ್ಲ ಗೊತ್ತಿದೆ, ಸೀಟನ್ನು ಪಡೆಯೋದು ಭಾಳ ಸುಲಭ. ಆನ್ಲೈನ್ ಸೀಟ್ ಹಂಚಿಕೆನೇ ಆಗುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಸೀಟನ್ನು ನೀವು ಪಡೆದುಕೋಬೋದು. ನೀವು ಮನೆಯಲ್ಲೇ ಸೀಟನ್ನು ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಯಾವ ರೀತಿ ಪಡೆದುಕೋಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ವಿಡಿಯೋ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅದನ್ನು ಗಮನವಿಟ್ಟು ಕೇಳಿಕೊಳ್ಳಿ. ನೀವು ಮತ್ತು ಪೋಷಕರು ಏನಿದ್ದಾರೆ ಅವ್ರಿಗೂ ಕೂಡ ಇದು ಉಪಯುಕ್ತವಾಗಿರುತ್ತೆ. ಅವರು ಕೂಡ ಗಮನವಿಟ್ಟು ಇದನ್ನು ನೋಡಿದರೆ ಮತ್ತು ಇದನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಮುಂದಿನ ಪ್ರಕ್ರಿಯೆಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. CET ರಿಸಲ್ಟ್ ಬಂದ ನಂತರ ತಮಗಾಗಲೇ ಪೇಪರ್ ನೋಡಿದ್ದೀರಾ, ನಮ್ಮ ವೆಬ್ಸೈಟಲ್ಲಿ ನೋಡಿದ್ದೀರಾ. ಅದರ ನಂತರ ಪ್ರಕ್ರಿಯೆಗಳ ಬಗ್ಗೆ ಒಂದು ಶೆಡ್ಯೂಲ್ ಹಾಕಿದ್ದೀವಿ. CET ಮುಗಿದ ನಂತರ ದಾಖಲಾತಿ ಪರಿಶೀಲನೆಯನ್ನು ಮಾಡೋದು. ದಾಖಲಾತಿ ಪರಿಶೀಲನೆ ಹಿಂದೆಲ್ಲ ಏನು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ರ್ಯಾಂಕ್ಗೆ ಅನುಗುಣವಾಗಿ ಪರೀಕ್ಷಾ ಕೇಂದ್ರಕ್ಕೆ, ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಥವಾ ಜಿಲ್ಲೆಯ ಅಥವಾ ರಾಜ್ಯದ ವಿವಿಧ ನೋಡಲ್ ಕೇಂದ್ರ ಸ್ಥಾನಗಳಿಗೆ ಹೋಗಿ ಮುಖತಃ ಹೋಗಿ, ಅಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಥರ ಇತ್ತು, ಆಫ್ಲೈನ್ ಡಾಕ್ಯುಮೆಂಟ್ ಸಬ್ಮಿಷನ್ ಥರ ಇತ್ತು, ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅದಾದ ನಂತರ ಆನ್ಲೈನ್ ಆಪ್ಷನ್ ಎಂಟ್ರಿನ ಮಾಡ್ತಾಯಿದ್ರಿ. ಈ ವರ್ಷದಿಂದ ನಾವು ಜಾರಿಗೆ ಬರುವ ಹಾಗೆ ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಕೂಡ ಆನ್ಲೈನಲ್ಲೇ ಮಾಡಬೇಕು ಅಂತ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಈ ಕರೋನಾ ಈ ಸಿಚುವೇಷನ್ನು ಇರೋದ್ರಿಂದ ವಿದ್ಯಾರ್ಥಿಗಳು ಒಂದೇ ಕಡೆ ಅಥವಾ ನೋಡಲ್ ಕೇಂದ್ರಗಳಿಗೆ ಹೋಗಿ ಈ ಸಾಂಕ್ರಾಮಿಕ ರೋಗವನ್ನು ಹರಡೋದಕ್ಕೆ ತಪ್ಪಿಸೋದಕ್ಕೆ ಈ ವರ್ಷದಲ್ಲಿ ನಾವು ಆನ್ಲೈನ್ ವೆರಿಫಿಕೇಷನನ್ನು ಮಾಡೋದಕ್ಕೆ ಒಂದು ಕ್ರಮನ ತೆಗೆದುಕೊಳ್ತಾ ಇದ್ದೀವಿ. ಆನ್ಲೈನ್ ವೆರಿಫಿಕೇಷನ್ ಮಾಡೋದಕ್ಕೆ ನಿಮ್ಮ ಪಾತ್ರ ಏನು, ಹೇಗೆ ನೀವು ಆನ್ಲೈನ್ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಒಂದು ಸಾರಿ ವೆರಿಫಿಕೇಷನ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಅರ್ಧ CET ವರ್ಕ್ ಮುಗ್ದ ಹಾಗೆ. ವೆರಿಫಿಕೇಷನ್ ಆದಮೇಲೆ ಅರ್ಧ ಅಂದರೆ ಸೀಟ್ ಸೆಲೆಕ್ಷನ್ ಆದಾಗೆ. ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಸೀಟ್ ಆಪ್ಷನ್ ಎಂಟ್ರಿ ಇರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ. ಹೇಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು, ಯಾರೆಲ್ಲ ಯಾವ ದಿನಾಂಕಗಳಲ್ಲಿ ಮಾಡೋದು ಅನ್ನೋದನ್ನು ನೀವು ಈಗಾಗಲೇ ಶೆಡ್ಯೂಲ್ ಹಾಕಿದ್ದೀವಿ. ಅದನ್ನು ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ನಮ್ಮ KA ವೆಬ್ಸೈಟಲ್ಲಿದೆ, ಅದನ್ನು ಗಮನವಿಟ್ಟು ನೋಡ್ಕೋಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಒಂದು ನಿಗದಿತ ದಿನಾಂಕನ ಕೊಟ್ಟಿದ್ದೀವಿ. ಅಂದರೆ 2ನೇ ತಾರೀಕಿಂದ 25ನೇ ತಾರೀಕು ಆಗಲೇ ಶೆಡ್ಯೂಲ್ ಹಾಕಿದ್ದೀವಿ. ಗಮನಿಸಿರ್ಬೋದು. ಆ ದಿನಾಂಕದೊಳಗಡೆ ಯಾವ್ಯಾವ ರ್ಯಾಂಕಿನ ವಿದ್ಯಾರ್ಥಿಗಳು ಯಾವ್ಯಾವ ದಿನಾಂಕಗಳಂದು ತಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದೀವಿ. ಇದು ಆ ದಿನಾಂಕದೊಳಗಡೆ ಮಾಡಬೇಕು. ಒಂದು ವೇಳೆ ಆ ನಿಗದಿತ ದಿನಾಂಕದೊಳಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ತೆಗೆದುಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ 2ನೇ ತಾರೀಕಲ್ಲಿ ರ್ಯಾಂಕ್ 1ರಿಂದ 2000 ರ್ಯಾಂಕ್ ಒಳಗಡೆ ನಾವು ಹೇಳಿದ್ದೀವಿ. ಆ ರ್ಯಾಂಕ್ ಒಳಗಡೆ ಆ ದಿನಾಂಕದೊಳಗಡೆ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ನೀವು
ಕೆಲವು ವಿದ್ಯಾರ್ಥಿಗಳು ಮಾಡೋಕ್ಕಾಗಲಿಲ್ಲ ಅಂತಂದರೆ 3ನೇ ತಾರೀಕು ಮಾಡೋದಕ್ಕೆ ಒಂದು ಅನುಕೂಲ ಕೊಡ್ತೀವಿ, 3-4ಕ್ಕೆ ಅಥವಾ 4-5ಕ್ಕೆ ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ನಾವು ಯಾಕೆ ದಿನಾಂಕವನ್ನು ನಿಗದಿಪಡಿಸಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಾರಿ ಹೋದರೆ ನಮ್ಮ ಸರ್ವರ್ಗೆ ಅಥವಾ ನಮ್ಮ ಸಿಸ್ಟಮ್ಗೆ ಅಪ್ಲೋಡ್ ಮಾಡೋದಕ್ಕೆ ತೊಂದರೆ ಆಗುತ್ತದೆ, ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋದ್ರಿಂದ ಇದನ್ನು ಸ್ಪ್ಲಿಟ್ ಓವರ್ ಮಾಡೋದಕ್ಕೋಸ್ಕರ ರ್ಯಾಂಕ್ ಅನುಸಾರವಾಗಿ ನಾವು ದಿನಾಂಕಗಳನ್ನು ನಾವು ನಿಗದಿಪಡಿಸಿದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆ ನಿಗದಿತ ದಿನಾಂಕದ ಒಳಗೆ, ಆ ನಿಗದಿತ ದಿನಾಂಕದಲ್ಲೇ ತಮ್ಮ ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಸೊ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ನೀವು ಆಗಲೇ ನೋಡಿರ್ಬೋದು, ಆಗಲೇ ಪರೀಕ್ಷೆ ಬರೆಯುವಾಗ ಪರೀಕ್ಷೆ ಬರೋಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿದ್ದೀರಿ. ಅಪ್ಲಿಕೇಶನಲ್ಲಿ ನೀವು ಆಗಲೇ ಕ್ಲೈಮ್ ಮಾಡಿದ್ದೀರಿ ಯಾವ ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ ಎ ಇಂದ ಓ ತನಕ ಇದೆ. ಕ್ಲಾಸ್ ಕೋಡ್ ಎ, ಬಿ, ಸಿ, ಡಿ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಮ್, ಎನ್, ಓ ಹೀಗೆ ವಿವಿಧ ಕ್ಲಾಸ್ ಕೋಡ್ಸ್ ಇರ್ತವೆ. ವಿವಿಧ ಕ್ಲಾಸ್ ಕೋಡ್ಸ್ಗಳಿಗೆ ವಿವಿಧ ಡಾಕ್ಯುಮೆಂಟ್ಸ್ಗಳು ಅವಶ್ಯಕತೆ ಇರುತ್ತೆ. ನಾವೀಗಾಗಲೇ KA ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾವ್ಯಾವ ಕ್ಲಾಸ್ ಕೋಡ್ನವರು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿದ್ದೀವಿ. ಆಯಾ ಕ್ಲಾಸ್ ಕೋಡ್ಗೆ ಅನುಗುಣವಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ ನಾನು ತಗೊಳ್ಳೋದಿಲ್ಲಿ, ಸೊ ಕ್ಲಾಸ್ ಕೋಡ್ ಎ 95% ಆಫ್ ದಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ CET ವಿಲ್ ಕಮ್ ಅಂಡರ್ ಕ್ಲಾಸ್ ಕೋಡ್ ಎ. ಅಂದರೆ ಎಲ್ಲ ಸುಮಾರು 95% ವಿದ್ಯಾರ್ಥಿಗಳು ಕ್ಲಾಸ್ ಕೋಡ್ ಎನ ಅಡಿನಲ್ಲೇ ಬರ್ತಾರೆ. ಏನಪ್ಪ ಅದು ಕ್ಲಾಸ್ ಕೋಡ್ ಎ ಅಂತ ಹೇಳಿದ್ರೆ, ಯಾವುದೇ ವಿದ್ಯಾರ್ಥಿ ಕರ್ನಾಟಕದಲ್ಲಿ 1ರಿಂದ 12ನೇ ತರಗತಿಯವರೆಗೆ ಅಭ್ಯಾಸ ಮಾಡಿದರೆ, ಸೊ ಅದರಲ್ಲಿ 7 ವರ್ಷ ಇದ್ರೂ ಸಾಕು, 1ರಿಂದ 12ನೇ ಕ್ಲಾಸ್ವರೆಗೆ ಕನಿಷ್ಠ 7 ವರ್ಷ ಅಭ್ಯಾಸ ಮಾಡಿದರೆ, ಈ 7 ವರ್ಷದಲ್ಲಿ 10th ಅಥವಾ 12th ಕರ್ನಾಟಕದಲ್ಲೇ ಪಾಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿ ಕ್ಲಾಸ್ ಕೋಡ್ ಎನಲ್ಲಿ ಕ್ಲೈಮ್ ಮಾಡೋದಕ್ಕೆ ಅರ್ಹನಾಗಿರ್ತಾನೆ. ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ವಿದ್ಯಾರ್ಥಿ 1ರಿಂದ 12ನೇ ತರಗತಿಯವರೆಗೆ ಕನಿಷ್ಠ 7 ವರ್ಷ ಅಭ್ಯಾಸ ಮಾಡಿದರೆ, ಆ 7 ವರ್ಷದ ಅವಧಿಯಲ್ಲಿ 10th ಅಥವಾ 12th ಅಥವಾ ಸೆಕೆಂಡ್ PUC ಏನು ಕರಿತೀವಿ ಅದನ್ನು ಕರ್ನಾಟಕದಲ್ಲಿ ಪಾಸ್ ಮಾಡಿದರೆ ಅಂಥ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸ್ ಕೋಡ್ ಎನಲ್ಲೇ ಬರ್ತಾರೆ. ಈ ಕ್ಲಾಸ್ ಕೋಡ್ ಎನಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಕೊಡಬೇಕು ಅನ್ನೋದನ್ನು ನಾವು ಆಗಲೇ ಕೊಟ್ಟಿದ್ವಿ, ಆದರೆ ಇನ್ನೊಮ್ಮೆ ಹೇಳ್ತೀನಿ, ಕೇಳ್ಕೊಳ್ಳಿ. ಕ್ಲಾಸ್ ಕೋಡ್ ಎನಲ್ಲಿ ಬರುವಂಥ ವಿದ್ಯಾರ್ಥಿಗಳು ಮೊದಲನೇದಾಗಿ CET ಅಪ್ಲಿಕೇಶನ್ ಕಾಪಿ ತೊಗೋಬೇಕು. ಈಗಾಗಲೇ ನಿಮ್ಮ CET ಅಪ್ಲೈ ಮಾಡಿದರೆ ಅದನ್ನು ಕಾಪಿ ಇಟ್ಕೊಂಡಿರ್ತಾರೆ, ಅದನ್ನು ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮ CET ಅಡ್ಮಿಟ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮದು ವ್ಯಾಲಿಡ್ ID ಪ್ರೂಫನ್ನು ಒಂದು ಅಪ್ಲೋಡ್ ಮಾಡಬೇಕು. ಇದ್ರ ಜೊತೆಗೆ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಫಾರ್ ದಿ ಡೇಟ್ ಆಫ್ ಬರ್ತ್ ಪ್ರೂಫ್. ಒಂದು ವೇಳೆ CBSE, ICSE ಅಥವಾ ಅದರ್ ಬೋರ್ಡ್ಸ್ನವ್ರದ್ದು ಸೊ 10th ಮಾರ್ಕ್ಸ್ ಕಾರ್ಡ್ಸ್ ಮೇಲೆ ಇಲ್ಲ ಅಂತಂದರೆ ಅವ್ರದಲ್ಲಿ ಇನ್ನೊಂದು ಇದು ಸರ್ಟಿಫಿಕೇಟ್ ಇರುತ್ತೆ, ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಆ ಪಾಸಿಂಗ್ ಸರ್ಟಿಫಿಕೇಟಲ್ಲಿ ಇದ್ದರೆ ಡೇಟ್ ಆಫ್ ಬರ್ತ್ ಇದ್ದರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ಮಿನಿಮಮ್ 7 years ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಾಗ ವಿದ್ಯಾರ್ಥಿಗಳು ಗಮನ ಇಟ್ಕೋಬೇಕು. ಕೆಲವು ಕ್ಯಾಂಡಿಡೇಟ್ಗಳು ICSE ಓದಿರ್ತಾರೆ, ಕೆಲವು ಕ್ಯಾಂಡಿಡೇಟು ಸ್ಟೇಟ್ ಓದಿರ್ತಾರೆ, ಕೆಲವು CBSE ಓದಿರ್ತಾರೆ, ಕೆಲವರು ಇನ್ನೊಂದು IGCSE ಓದಿರ್ತಾರೆ, ಅಥವಾ ಇನ್ನೊಂದು ಈ ಬೇರೆ ಬೋರ್ಡಲ್ಲಿ ಎಕ್ಸಾಮಲ್ಲಿ ಓದಿರ್ತಾರೆ. ಕರ್ನಾಟಕದಲ್ಲಿ ವಿದ್ಯಾರ್ಥಿ ಸ್ಟೇಟ್ ಬೋರ್ಡಿಂದ ಅಂದರೆ ನಮ್ಮ SLC ತನಕ ಸ್ಟೇಟ್ ಬೋರ್ಡಲ್ಲಿ ಅಭ್ಯಾಸ ಮಾಡಿದರೆ ಈ 1ರಿಂದ 7ನೇ ತರಗತಿಯವರೆಗೆ 1ರಿಂದ 7ನೇ ತರಗತಿಯವರೆಗೆ ಏನು ಅಭ್ಯಾಸ ಮಾಡಿರ್ತಾರೋ ಅಥವಾ 1ರಿಂದ 12ನೇ ತರಗತಿಯವರೆಗೆ 7 ವರ್ಷದ ಸ್ಟಡಿ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕು. ಈ ಸ್ಕೂಲ್ದಾಗಿದ್ದರೆ ಸ್ಕೂಲ್ HM ಇಂದ ಪಡೆದುಕೊಂಡು BEO ಇಂದ ಕೌಂಟರ್ ಸೈನ್ ಮಾಡಿರಬೇಕು. ಇದ್ರ ಜೊತೆಗೆ ಏನಾದ್ರು 11th 12th ನೀವು ಓದಿರಂದರೆ ಫಸ್ಟ್ PUC ಸೆಕೆಂಡ್ PUC ಕನ್ನಡದಲ್ಲಿ ಓದಿದರೆ ಸೊ ಅದಕ್ಕೂ ಸರ್ಟಿಫಿಕೇಟ್ ಕೊಡೋದಾದರೆ ಆ ಸರ್ಟಿಫಿಕೇಟನ್ನು DDPU ಇಂದ ಕೌಂಟರ್ ಸೈನ್ ಮಾಡ್ಕೊಂಡಿರಬೇಕು. ಯಾಕೆ ನಾವು ಕೌಂಟರ್ ಸಿಗ್ನೇಚರ್ ಕೇಳ್ತಿದ್ದೀವಿ ಅಂತಂದರೆ, ದಿ ಸ್ಕೂಲ್ಸ್ ಆರ್ ದಿ ಕಾಲೇಜ್ ಮಸ್ಟ್ ಬಿ ರೆಕಗ್ನೈಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ದಟ್ ವಿಲ್ ಬಿ ಅಟೆಸ್ಟೆಡ್ ಬೈ ದಿ ಕನ್ಸರ್ನ್ಡ್ ಆಫೀಸರ್. ಸ್ಕೂಲ್ದಾದರೆ BEO ಮಾಡ್ತಾರೆ, ಕಾಲೇಜ್ದಾದರೆ DDPU ಮಾಡ್ತಾರೆ. ಯಾವ್ಯಾವ ರೇಂಜ್ಗೆ ನಿಮ್ಮ ಸ್ಕೂಲು ಕಾಲೇಜು ಬರುತ್ತೋ ಆ ರೇಂಜಿನ DDPU ಅಥವಾ ಆ ರೇಂಜಿನ BEO ಇಂದ ಸಿಗ್ನೇಚರ್ ತೆಗೆದುಕೊಳ್ಳಿ. ಈ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ಮೇಲೆ ಸೊ ಈಗ ನಾವು ಕೆಲವು ವಿದ್ಯಾರ್ಥಿಗಳಲ್ಲಿ ಗೊಂದಲಗಳಿರ್ಬೋದು. ಎಲ್ಲರೂ ಒಂದೇ ಸ್ಕೂಲಲ್ಲಿ ಅಂದರೆ 1ರಿಂದ 10ನೇ ತರಗತಿಯವರೆಗೆ ಒಂದೇ ಸ್ಕೂಲ್ನಲ್ಲಿ ಓದದೇ ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ಬ್ರೇಕ್ ಮಾಡಿದ್ರು, 1ರಿಂದ 3ನೇ ಕ್ಲಾಸ್ ಒಂದು ಸ್ಕೂಲು, ಮತ್ತು 4ರಿಂದ 7ನೇ ಕ್ಲಾಸ್ ಒಂದು ಸ್ಕೂಲು, ಅಥವಾ 8ರಿಂದ 10ನೇ ತರಗತಿಯವರೆಗೆ ಒಂದು ಸ್ಕೂಲ್ ಓದಿರ್ಬೋದು. ಇದು ಎಷ್ಟೇ ಸ್ಕೂಲ್ಗಳಲ್ಲಿ ಓದಿದ್ರೂ ಪರವಾಗಿಲ್ಲ.
ಸೊ ಕನಿಷ್ಠ 7 ವರ್ಷದ ಈ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ಯಾವ್ಯಾವ ಸ್ಕೂಲ್ನಲ್ಲಿ ಓದಿರ್ತೀರೋ ಆ ಸ್ಕೂಲ್ನಲ್ಲಿ ಪಡೆದುಕೊಂಡು BO ಸಿಗ್ನೇಚರ್ ಮಾಡಿಕೊಂಡು ನೀವು ಪಡೆದಿಟ್ಕೊಳ್ಳಿ. ಒಂದು ವೇಳೆ ICSE CBSE ಇಂದ ಏನಾದ್ರು ಓದಿದರೆ ಅಥವಾ ಅದರ್ ಬೋರ್ಡ್ಸಿಂದ ಓದಿದ್ರೆ ಸೊ ಅದನ್ನು ನೀವು BO ಇಂದ ಸಿಗ್ನೇಚರ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓನ್ಲಿ ಫಾರ್ ದಿ ಸ್ಟೇಟ್ ಬೋರ್ಡ್ಸ್ ಯು ನೀಡ್ ಟು ಗೆಟ್ ದಿ BO ಸಿಗ್ನೇಚರ್. ಇದು ಸ್ಟಡಿ ಸರ್ಟಿಫಿಕೇಟ್ ಆಯಿತು. ಈ ಸ್ಟಡಿ ಸರ್ಟಿಫಿಕೇಟ್ ಜೊತೆಗೆ ನೀವು ಅಪ್ಲಿಕೇಶನಲ್ಲಿ ಕೆಲವು ರಿಸರ್ವೇಷನ್ನ ಕ್ಲೈಮ್ ಮಾಡಿರಬಹುದು. ಇಲ್ಲಿ 2-3 ಥರ ರಿಸರ್ವೇಷನ್ಸ್ಗಳು ಇರ್ತವೆ. ನಿಮ್ಗೆ ಗಮನ ಆಗಲೇ ಅಪ್ಲಿಕೇಶನ್ ಹಾಕಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಅಂದರೆ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಈಗ ಕೆಟಗರಿ 2A ಇರ್ಬೋದು, 2B ಇರ್ಬೋದು, 3A ಇರ್ಬೋದು, 3B ಇರ್ಬೋದು, ಕೆಟಗರಿ 1 ಇರ್ಬೋದು, SC ಇರ್ಬೋದು, ST ಇರ್ಬೋದು, ಮತ್ತು ಜನರಲ್ ವಿದ್ಯಾರ್ಥಿಗಳು ಇರ್ಬೋದು. ಸೊ ಈ ಗುಂಪಿನ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಕ್ಲೈಮ್ ಮಾಡಿದರೆ ಆ ಸಂಬಂಧಪಟ್ಟಂಥ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕನ್ಸರ್ನ್ ತಹಸೀಲ್ದಾರಿಂದ ಪಡೆದು ಸಬ್ಮಿಟ್ ಮಾಡಬೇಕು. ಈಗ SC ST ಕೆಟಗರಿ 1ಗಾದರೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಒಂದರಲ್ಲೇ ಬರುತ್ತೆ. ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಒಂದರಲ್ಲೇ ಬರಲ್ಲ. ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ. ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಈಗ ಅದರ್ ಕ್ಯಾಟಗರೀಸ್ ಲೈಕ್ 2A 2B 3A 3B SC 3A 3B ಅವರಿಗೆ ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದರಲ್ಲೇ ಇರುತ್ತೆ. SC ST ಕೆಟಗರಿ 1 ಮಕ್ಕಳಿಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟೇ ಸಪ್ರೇಟ್ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟೇ ಸಪ್ರೇಟ್ ಇರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟು 1 ವರ್ಷದ ಅವಧಿಗೆ ಅಂತ ಇರುತ್ತೆ. ಸೊ 1 ವರ್ಷದ ಅವಧಿಯಲ್ಲಿ ನೀವು ಈಗ ವ್ಯಾಲಿಡ್ ಸರ್ಟಿಫಿಕೇಟನ್ನು ಇನ್ಕಮ್ನ ಕೊಡಬೇಕಾಗತ್ತೆ. ಈ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಯಾವಾಗಲೂ ಹಿಂದೆ ಪಡೆದಿದ್ದರೂ ಕೂಡ ಅದನ್ನು ಅಪ್ಲೋಡ್ ಮಾಡ್ಬೋದು SC ST ಕೆಟಗರಿ 1 ಮಕ್ಕಳು. ಇದ್ರ ಜೊತೆಗೆ ಜನರಲ್ ವಿದ್ಯಾರ್ಥಿಗಳು ಒಂದು ವೇಳೆ SNQ ಕೋಟಾ ಕ್ಲೈಮ್ ಮಾಡಿದರೆ ನೀವು ಸೀಟ್ ಅಪ್ಲೈ ಮಾಡುವಾಗ ಅವ್ರಿಗೆ ಇನ್ಕಮ್ ಕ್ರೈಟೀರಿಯಾ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಕೂಡ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಸಾಮಾನ್ಯ ಪರಿಶೀಲನಾ ಪ್ರಮಾಣ ಪತ್ರ ಅಂತ ಒಂದಿದೆ. ಅದು ಇನ್ಕಮ್ ಸರ್ಟಿಫಿಕೇಟ್ ಫಾರ್ ದಿ ಜನರಲ್ ಕ್ಯಾಂಡಿಡೇಟ್ಸ್. ಯು ನೀಡ್ ಟು ಗೆಟ್ ದಿ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ದಿ ಕನ್ಸರ್ನ್ ತಹಸೀಲ್ದಾರ್. ಇಫ್ ದರ್ ಫ್ಯಾಮಿಲಿ ಇನ್ಕಮ್ ಈಸ್ ಲೆಸ್ ದೆನ್ 8 lakhs ಅಂದರೆ ದೇ ಆರ್ ಆಲ್ಸೋ ಎಲಿಜಿಬಲ್ ಟು ಕ್ಲೈಮ್ ದಿ ಸೂಪರ್ ನ್ಯೂಮರಿ ಕೋಟಾ. ಸೂಪರ್ ನ್ಯೂಮರಿ ಕೋಟಾ ಅಂದರೆ ಏನು ಅಂತ ನಾನು ನಂತರದ ಸಮಯದಲ್ಲಿ ಹೇಳ್ತೀನಿ. ಇದು ಒಂದು ಸರ್ಟಿಫಿಕೇಟ್. ಇದ್ರ ಜೊತೆಗೆ ಸಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಕ್ಲೈಮ್ಡ್ ಕನ್ನಡ ಮೀಡಿಯಂ ರೂರಲ್ ಅಥವಾ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಕ್ಲೈಮ್ ಮಾಡಿರಬಹುದು. ಒಂದು ವೇಳೆ ಕನ್ನಡ ಮೀಡಿಯಮು ರೂರಲ್ ಕ್ಲೈಮ್ ಮಾಡಿದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಬೇಕು, ಯಾರೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದನ್ನು ಗಮನವಿಟ್ಟು ಕೇಳಬೇಕು. ಒಂದು ವೇಳೆ ನೀವು ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಭಾಗದಲ್ಲಿ ನೀವು ಓದಿದರೆ ಅದನ್ನು ರೂರಲ್ ಕೋಟನ್ನು ಕ್ಲೈಮ್ ಮಾಡಬಹುದು. ಗ್ರಾಮೀಣ ಭಾಗ ಅಂದರೆ ಯಾವುದು? ಈಗ ನಗರಾಭಿವೃದ್ಧಿ ಇಲಾಖೆ ಪ್ರತಿ ವರ್ಷ ಅಥವಾ ಒಂದು ಪೀರಿಯಾಡಿಕಲಿ ಸೊ ಯಾವ ಪ್ರದೇಶ ಗ್ರಾಮೀಣ ಅಭಿವೃದ್ಧಿಗೆ ಸೇರಿದೆ, ಗ್ರಾಮೀಣ ಪ್ರದೇಶಕ್ಕೆ ಸೇರಿದೆ, ಯಾವ ಪ್ರದೇಶ ನಗರ ಪ್ರದೇಶಕ್ಕೆ ಸೇರಿದೆ ಅನ್ನೋದು ಒಂದು ನೋಟಿಫೈ ಮಾಡ್ತಾರೆ. ಒಂದು ವೇಳೆ ನೀವು ನೋಟಿಫೈ ಮಾಡದೇ ಇದ್ದರೆ, ಅಂದರೆ ನೀವು ನಗರ ಪ್ರದೇಶ ಅಂತ ನೋಟಿಫೈ ಮಾಡದೇ ಇದ್ದರೆ, ನಿಮ್ಮ ಪ್ರದೇಶ ಗ್ರಾಮೀಣ ಭಾಗದಲ್ಲಿದ್ದರೆ, ಗ್ರಾಮೀಣ ಭಾಗ ಅಂದರೆ ಏನು, ದಟ್ ಏರಿಯಾ ಶುಡ್ ಹ್ಯಾವ್ ಲೆಸ್ ದ್ಯಾನ್ 50,000 ಪಾಪ್ಯುಲೇಷನ್. ಸೊ ಆ 50,000 ಪಾಪ್ಯುಲೇಷನ್ಗಿಂತ ಕೆಳಗಡೆ ಇದ್ದರೆ ಆ ಪ್ರದೇಶನ ನಾವು ಕರ್ನಾಟಕ ಸರ್ಕಾರ ಗ್ರಾಮೀಣ ಪ್ರದೇಶ ಅಂತ ಕರೀತಾರೆ. ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ 1ರಿಂದ ಕಂಪ್ಲೀಟ್ 10ನೇ ತರಗತಿವರೆಗೆ 10 ಸಂಪೂರ್ಣ ವರ್ಷಗಳನ್ನು ಗ್ರಾಮೀಣ ಭಾಗದಲ್ಲಿ ನೀವೇನಾರು ಅಭ್ಯಾಸ ಮಾಡಿದರೆ ಸೊ ಅಥವಾ 1ರಿಂದ 10 ತನಕ ಗ್ರಾಮೀಣ ಭಾಗದಲ್ಲಿ ಅಭ್ಯಾಸ ಮಾಡಿದರೆ ಅಂಥ ವಿದ್ಯಾರ್ಥಿಗಳು ನೀವು ಸ್ಟಡಿ ಸರ್ಟಿಫಿಕೇಟನ್ನು ಯಾವ್ಯಾವ ಪ್ರದೇಶದಲ್ಲಿ ಓದಿದ್ದೀರೋ ಆ ಸ್ಟಡಿ ಸರ್ಟಿಫಿಕೇಟ್ನ ನಿಮ್ಮ HM ಪಡೆದು ಆ ಸರ್ಟಿಫಿಕೇಟನ್ನು BO ಇಂದ ಕೌಂಟರ್ ಸಿಗ್ನೇಚರ್ ಮಾಡಿಸ್ಕೋಬೇಕಾಗತ್ತೆ. ಕಂಪಲ್ಸರಿ ಇದು. ಸೊ ಇದು ಆ BO ಅವರು ಈಸ್ ದಿ ಎಂಪವರ್ ಟು ಸರ್ಟಿಫೈ ದಿಸ್ ಸ್ಕೂಲ್ ಆರ್ ದಟ್ ಏರಿಯಾ ಬಿಲಾಂಗ್ಸ್ ಟು ದಿ ರೂರಲ್ ಏರಿಯಾ ಅನ್ನೋದಕ್ಕೆ ಅವರು ಸರ್ಟಿಫೈ ಮಾಡ್ತಾರೆ. ಸರ್ಕಾರದ ಆದೇಶದ ಪ್ರಕಾರ ನೋಡಿಕೊಂಡು ಅವರು ಸರ್ಟಿಫೈ ಮಾಡ್ತಾರೆ. ಅದಕ್ಕೋಸ್ಕರ BO ಸಿಗ್ನೇಚರ್ ಮಾಡಿಸ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಕನ್ನಡ ಮೀಡಿಯಮಲ್ಲಿ ಏನಾದ್ರು ಕೆಲವು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದು ನೀವು ಅಪ್ಲಿಕೇಶನ್ ಕ್ಲೈಮ್ ಮಾಡಿದರೆ ನೀವು ಕನ್ನಡ ಮೀಡಿಯಂ ಸರ್ಟಿಫಿಕೇಟನ್ನು, ಕನ್ನಡ ಮೀಡಿಯಮಲ್ಲಿ ಅಭ್ಯಾಸ ಮಾಡಿರೋ ಸರ್ಟಿಫಿಕೇಟನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಅಥವಾ ಅಪ್ಲೋಡ್ ಮಾಡಬೇಕಾಗತ್ತೆ. ಇದನ್ನು ಯಾರು ಕೊಡ್ತಾರೆ? ಇದನ್ನು ಕೂಡ ನೀವು ಸ್ಕೂಲ್ ಅಥಾರಿಟಿಯಿಂದ 1ರಿಂದ 10ನೇ ತರಗತಿವರೆಗೆ ಕಂಪ್ಲೀಟ್ 10 ವರ್ಷ ಈ ಕನ್ನಡ ಮೀಡಿಯಮಲ್ಲಿ ನೀವು ಓದಿದ್ದೀವಿ ಅಂತ ಹೇಳಿದ್ರೆ, ಇದು ಬರೀ ಕರ್ನಾಟಕದಲ್ಲ, ರಾಷ್ಟ್ರದ ಯಾವುದೇ ಮೂಲೆಯಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಈ ಕೋಟನ್ನು
ನೀವು ಕ್ಲೈಮ್ ಮಾಡ್ಕೋಬಹುದು. ಸೊ ಆ ಸರ್ಟಿಫಿಕೇಟನ್ನು ನೀವು ಸ್ಕೂಲ್ ಅಥಾರಿಟಿಯಿಂದ ತೆಗೆದುಕೊಂಡು BO ಇಂದ ಅಥವಾ ಹೊರ ರಾಜ್ಯದಲ್ಲಿ ಓದಿದರೆ ಅದನ್ನು ತಾಲೂಕು ಎಜುಕೇಷನ್ ಆಫೀಸರು ಅಥವಾ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಅಂತ ಇರ್ತಾರೆ. ಸೊ ಹೊರಗಡೆ ರಾಜ್ಯದವರಾದರೆ ಅವರಿಂದ ಪಡೆದುಕೊಂಡು ನೀವು ಸಿಗ್ನೇಚರ್ ಮಾಡಿ ಅವರಿಂದ ಸಿಗ್ನೇಚರ್ ತೆಗೆದುಕೊಂಡು ಅಪ್ಲೋಡ್ ಮಾಡಿದರೆ ಯು ಆರ್ ಎಂಟೈಟಲ್ಡ್ ಟು ಗೆಟ್ ದಟ್ ಬೆನಿಫಿಟ್. ಕನ್ನಡ ಮೀಡಿಯಂ ಕೋಟನ್ನು ಪಡೆದುಕೊಳ್ಬಹುದು. ಇದ್ರ ಜೊತೆಗೆ ಸಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಕ್ಲೈಮ್ಡ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್. ಹೈದರಾಬಾದ್ ಕರ್ನಾಟಕ ಅಂದರೆ ಏನು? ಸೊ ಈಗ ನಂಜುಂಡಪ್ಪ ವರದಿ ಪ್ರಕಾರ ಸೊ ರಾಜ್ಯದ 6 ಜಿಲ್ಲೆಗಳನ್ನು ಮುಖ್ಯವಾಗಿ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಇತ್ತೀಚೆಗೆ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕನ್ನು ಕೂಡ 371J ಏರಿಯಾಗೆ ಸೇರಿಸಿದ್ದಾರೆ. ಸೊ ಈ ಭಾಗದಿಂದ ಬಂದಂಥ ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ಹಿಂದೆ ಆ ಭಾಗದಲ್ಲಿದ್ದರೆ ಸೊ ದೇ ಆರ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ಆಗಲೇ ಕ್ಲೈಮ್ ಮಾಡಿದರೆ ನೀವು ಯು ಶುಡ್ ಗೆಟ್ ದಿ ಸರ್ಟಿಫಿಕೇಟ್. ದಟ್ ಈಸ್ ಕಾಲ್ಡ್ ದಿ 371J ಸರ್ಟಿಫಿಕೇಟ್. 371J ಸರ್ಟಿಫಿಕೇಟನ್ನು ಯಾರು ಕೊಡ್ತಾರಪ್ಪ ಅಂತಂದರೆ ತಮ್ಮ ಜಿಲ್ಲೆಯ ಅಥವಾ ತಮ್ಮ ತಾಲೂಕಿನ ಅಸಿಸ್ಟೆಂಟ್ ಕಮಿಷನರು ಕೊಡ್ತಾರೆ. ಅದು 371J ಸರ್ಟಿಫಿಕೇಟ್ ಇನ್ ದಿ ಫಾರಮ್ ಆಫ್ ಅನೆಕ್ಷರ್ ಎ ಅಂತಿರುತ್ತೆ. ಸೊ ಅನೆಕ್ಷರ್ ಏನಲ್ಲೇ ಇರಬೇಕು. ಆ ಫಾರಮ್ನ ಕನ್ಸರ್ನ್ಡ್ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು ನೀವು ನೀಡಿದರೆ ಸೊ ನೀವು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿದ್ದರೆ ಸೊ ಯು ಕ್ಯಾನ್ ಕ್ಲೈಮ್ ದಟ್ ಕೋಟಾ. ನೀವು ರಿಸರ್ವೇಷನನ್ನು ಯಾವುದೇ ರಿಸರ್ವೇಷನ್ ಆಗಲಿ, ಲೈಕ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಲೈಕ್ 2A, 2B, 3A, 3B, SC, ST ಆಗಿರ್ಬೋದು, ಅಥವಾ ಈ ಕನ್ನಡ ಮೀಡಿಯಂ ರೂರಲ್ ಆಗಿರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಯಾವುದೇ ರಿಸರ್ವೇಷನನ್ನು ಸೊ ನೀವು ಅಪ್ಲಿಕೇಶನ್ ಪಡಿಬೇಕಾದ್ರೆ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರಬೇಕು. ಒಂದು ವೇಳೆ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ಇವಾಗ ನಾನು ಹಾಕ್ಬೋದಾ? ಇಲ್ಲಿ ಈಗ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ಮೇಲೆ ಲಾಸ್ಟ್ ಡೇಟ್ ಆದಮೇಲೂ ಕೂಡ ನಾವು ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ವಿ. ಆ ಎಡಿಟಿಂಗ್ ಆಪ್ಷನ್ ಒಳಗಡೆ ನೀವೇನಾದರೂ ಸಬ್ಮಿಟ್ ಮಾಡಿದ್ದಿದ್ದೇ ಆಗಿದ್ರೆ ಸೊ ಅದನ್ನು ಕನ್ಸಿಡರ್ ಮಾಡ್ತಿದ್ವಿ. ಈಗ ಎಲ್ಲ ರಿಸಲ್ಟ್ ಬಂದ ಮೇಲೆ ಸೊ ಎಲ್ಲ ಆಪ್ಷನ್ ಕ್ಲೋಸ್ ಆಗಿದೆ. ಈಗ ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ಡಾಕ್ಯುಮೆಂಟ್ಸ್ಗಳು ಕ್ಲಾಸ್ ಕೋಡ್ ಎಗೆ. ಅದ್ರ ಜೊತೆಗೆ ಕೆಲವು ಕ್ಯಾಂಡಿಡೇಟ್ಗಳು ಸೊ 1 or 2% ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಕ್ಲೈಮ್ ಕ್ಲಾಸ್ ಕೋಡ್ ಬಿ. ಏನಪ್ಪ ಕ್ಲಾಸ್ ಕೋಡ್ ಬಿ ಅಂತ ಹೇಳಿದ್ರೆ, ವಿದ್ಯಾರ್ಥಿ 2 ವರ್ಷ ಮಾತ್ರ, ಅಂದರೆ ಮೊದಲನೇ PUC ಮತ್ತು 2ನೇ PUC ಅಥವಾ 11th or 12th ಸೊ ಈಸ್ ಕಂಪ್ಲೀಟೆಡ್ ಇನ್ ಕರ್ನಾಟಕ ಆ್ಯಂಡ್ ರೆಸ್ಟ್ ಆಫ್ ದಿ ಸ್ಟಡೀಸ್ ಹ್ಯಾವ್ ಕಂಪ್ಲೀಟೆಡ್ ಇನ್ ಅದರ್ ಸ್ಟೇಟ್ ಆಫ್ ಕರ್ನಾಟಕ ಅಂತಂದರೆ ಸೊ ಬೇಸಿಕಲಿ ದೇ ಆರ್ ಫ್ರಮ್ ಕರ್ನಾಟಕ. ಐದರ್ ಆಫ್ ದಿ ಪೇರೆಂಟ್ಸ್ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಅಂತ ಹೇಳಿದ್ರೆ ಈಸ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ಅಂದರೆ if a candidate has studied only 11th and 12th ಸ್ಟ್ಯಾಂಡರ್ಡ್ ಆರ್ 11 ಮತ್ತು 12ನೇ ತರಗತಿ ಮಾತ್ರ ಇಲ್ಲಿ ಓದಿದ್ದು, ಅವರ ಪೇರೆಂಟ್ಸ್ಗಳ ಪೈಕಿ ಅಂದರೆ ತಂದೆ ಅಥವಾ ತಾಯಿಗಳ ಪೈಕಿ ಯಾರಾದರೂ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ಓದಿದರೆ ಅಂಥ ವಿದ್ಯಾರ್ಥಿಗಳು ಕ್ಲಾಸ್ ಕೋಡ್ ಬಿನಲ್ಲಿ ಕ್ಲೈಮ್ ಮಾಡಬಹುದು. ಸೊ ಇದೊಂದು ಇದಕ್ಕೆ ಏನು ಸ್ಪೆಷಲ್ ಡಾಕ್ಯುಮೆಂಟ್ಸ್ ಕೊಡಬೇಕಪ್ಪ ಅಂತಂದರೆ ಸೊ ವಿದ್ಯಾರ್ಥಿಯ 11 ಅಥವಾ 12ನೇ ತರಗತಿಯ ಸ್ಟಡಿ ಸರ್ಟಿಫಿಕೇಟು, ಬೇರೆ ಕ್ಲಾಸ್ ಕೋಡ್ ಎ ಜೊತೆಗೆ ಸ್ಟಡಿ ಸರ್ಟಿಫಿಕೇಟು, ಇದ್ರ ಜೊತೆಗೆ ಸೊ ವಿದ್ಯಾರ್ಥಿಗಳ ಪೋಷಕರು ಅಂತಂದರೆ ತಂದೆ ತಾಯಿನೇ ಆಗಬೇಕು. ತಂದೆ ಅಥವಾ ತಾಯಿಯ ಕನಿಷ್ಠ 7 ವರ್ಷ ಕರ್ನಾಟಕದಲ್ಲಿ ವಾಸವನ್ನು ಓದಿದ್ದಾರೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟರೆ ದೇ ಆರ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ರೆಸ್ಟ್ ಆಫ್ ದಿ ಡಾಕ್ಯುಮೆಂಟ್ಸ್ ಲೈಕ್ ಕ್ಲಾಸ್ ಕೋಡ್ ಎ, ಕ್ಲಾಸ್ ಕೋಡ್ ಇನ್ನಲ್ಲಿ ಏನಿತ್ತು ಅದೇ ಡಾಕ್ಯುಮೆಂಟ್ಸು ಉಳಿದೆಲ್ಲ ಇಲ್ಲಾಗತ್ತೆ. ಲೈಕ್ ರಿಸರ್ವೇಷನ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಅಥವಾ ಎನಿ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ಸ್ ಆಗಿರ್ಬೋದು. ಸೊ ಇದು ಕ್ಲಾಸ್ ಕೋಡ್ ಏನು ಹೇಗೆ ಯಾವುದೆಲ್ಲ ಅಪ್ಲೈ ಆಗುತ್ತೋ ನೀವು ಕ್ಲೈಮ್ ಮಾಡಿದರೆ ಅದೇ ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಇದು ಕ್ಲಾಸ್ ಕೋಡ್ ಎ. ಬಿ ಕ್ಲಾಸ್ ಕೋಡ್ ಸಿ ಒಂದಿದೆ. ಕೆಲವು ವಿದ್ಯಾರ್ಥಿಗಳು ಹೊರನಾಡು ಕನ್ನಡಿಗ ವಿದ್ಯಾರ್ಥಿಗಳು ಇರ್ತಾರೆ. ಹೊರನಾಡು ಕನ್ನಡ ವಿದ್ಯಾರ್ಥಿಗಳು ಅಂದರೆ ಅವ್ರು ಮೂಲತಃ ಕರ್ನಾಟಕದವರಾಗಿರ್ತಾರೆ, ಅವರ ಮದರ್ ಟಂಗು ಕನ್ನಡ ಆಗಿರಬೇಕು. ಈಗ ಪ್ರೆಸೆಂಟು ಅವರು ಹೊರ ರಾಜ್ಯದಲ್ಲಿ ವಾಸವಾಗಿರಬೇಕು, ವಿದ್ಯಾರ್ಥಿ ಹೊರ ರಾಜ್ಯದಲ್ಲಿ ಓದಿರಬೇಕು. ಅಂಥವ್ರಿಗೂ ಕೂಡ ನಮ್ಮ ಕರ್ನಾಟಕದವರು ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೂ ಕೂಡ ಒಂದು ಎಲಿಜಿಬಿಲಿಟಿನ ಕೊಟ್ಟಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಸೀಟ್ ತೆಗೆದುಕೊಳ್ಳೋದಕ್ಕೆ ಒಂದು ಅರ್ಹತೆಯನ್ನು ಕೊಟ್ಟಿದ್ದೀವಿ, ಎಲಿಜಿಬಿಲಿಟಿನ ಕೊಟ್ಟಿದ್ದೀವಿ. ಅವ್ರು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಇದು ಭಾಳ ನೋಡ್ಕೋಬೋದು. ಇದು ಕೆಲವರು ಈ ವರ್ಷದಲ್ಲಿ ಸುಮಾರು ಒಂದು ಅರೌಂಡ್ 900 ಕ್ಯಾಂಡಿಡೇಟ್ಸ್ ಹ್ಯಾವ್ ಅಪ್ಲೈಡ್ ಸೊ ಅಂಡರ್ ಕ್ಲಾಸ್ ಕೋಡ್ ಸಿ ಆ್ಯಂಡ್ ಡಿ. ಸೊ ಈ ವಿದ್ಯಾರ್ಥಿಗಳು ಸ್ವಲ್ಪ ಏನು ಬೇಕು ಅಂತ ನೋಡ್ಕೊಳ್ಳಿ. ಸೊ ಏನು ಬೇಕಪ್ಪ ಅಂತಂದರೆ ಈ ಮೇಲ್ಗಡೆ ಎಲ್ಲ ನಾನು ಮೊದಲು ಕ್ಲಾಸ್ ಕೋಡ್ ಎ ನಲ್ಲಿ ಹೇಳಿದಂಥ ಈ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಲೈಕ್ CET ಅಪ್ಲಿಕೇಶನ್ ಕಾಪಿ, CET ಅಡ್ಮಿಟ್ ಕಾರ್ಡ್, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಜೊತೆಗೆ ಸೊ ನಿಮ್ದು ಏನಾದರೂ ಅಲ್ಲಿ ಓದಿರುವಂಥ ಸ್ಟಡಿ ಸರ್ಟಿಫಿಕೇಟು, ಅದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿ ಡೊಮಿಸೈಲ್ ಸರ್ಟಿಫಿಕೇಟು, ವಾಸ ದೃಢೀಕರಣ ಪತ್ರ ಅಂತ ಕೇಳ್ತೀವಿ.
ಸೊ ಹಿಂದೆ ಕರ್ನಾಟಕದವರು ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಹಿಂದೆ ವಾಸವಾಗಿದ್ದು ಅನ್ನೋದು ಇಲ್ಲಿ ವಾಸವಾಗಿದ್ರು ಅನ್ನೋದಕ್ಕೆ ಒಂದು ಡಾಮಿಸೈಲ್ ಸರ್ಟಿಫಿಕೇಟು, ಮತ್ತು ಈಗ ಹೊರ ರಾಜ್ಯದಲ್ಲಿ ವಾಸವಾಗಿದ್ದೀವಿ ಅನ್ನೋದಕ್ಕೆ ಒಂದು ಹೊರ ರಾಜ್ಯದಲ್ಲಿ ವಾಸವಾಗಿರೋದಕ್ಕೆ ಒಂದು ಡಾಮಿಸೈಲ್ ಸರ್ಟಿಫಿಕೇಟ್, ವಾಸ ದೃಢೀಕರಣ ಪತ್ರ. ಸೊ ಇವೆರಡನ್ನ ಕಂಪಲ್ಸರಿ ಕೊಡಬೇಕಾಗತ್ತೆ. ಸೊ ಇದ್ರ ಜೊತೆಗೆ ತಮ್ಮ ಮಾತೃಭಾಷೆ ಕನ್ನಡ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಪೇರೆಂಟ್ಸಲ್ಲಿ ಅಥವಾ ಸ್ಟೂಡೆಂಟದ್ದು ಎಜುಕೇಷನ್ ಸರ್ಟಿಫಿಕೇಟ್ಸಲ್ಲಿ ಯಾವ್ದಾರು ನಮೂದಾಗಿರಬೇಕು, ಟಿ ಸಿನಲ್ಲೋ ಅಥವಾ ಕಮ್ಯುನಿಟಿ ರೆಕಾರ್ಡಲ್ಲೋ ನಮೂದಾಗಿದ್ದರೆ ಅದನ್ನು ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಒಂದು 20 ರೂಪಾಯಿ ಸ್ಟಾಂಪ್ ಪೇಪರ್ನಲ್ಲಿ ಸೊ ನನ್ನ ಮದರ್ ಟಂಗು ಕನ್ನಡ, ನನ್ನ ಮಾತೃಭಾಷೆ ಕನ್ನಡ ಆಗಿದೆ, ಸೊ ನಾನು ಕರ್ನಾಟಕದವನು ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಒಂದು 20 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಒಂದು ಸೆಲ್ಫ್ ಸ್ವಾರ್ನ್ ಅಫಿಡವಿಟ್ ಕೊಡಬೇಕಾಗತ್ತೆ. ಇಷ್ಟನ್ನು ಕೊಟ್ಟರೆ ಸೊ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ದಟ್ ಕೋಟಾ. ಸೊ ನೀವು ಆಗಲೇ ನಾವು ಕ್ಲಿಯರ್ ಕೊಟ್ಟಿದ್ದೀವಿ ಕ್ಲಾಸ್ ಕೋಡ್ ಸಿಗೆ. ಸೊ ಈ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೋಡಿ. ಸೊ ಜೊತೆಗೆ ಕ್ಲಾಸ್ ಕೋಡ್ ಡಿ ಅಂತಿರುತ್ತೆ. ಕ್ಲಾಸ್ ಕೋಡ್ ಡಿ ಅಂತಂದರೆ ಗಡಿನಾಡು ಅಂತ. ಈಗ ಹೊರನಾಡು ಬೇರೆ, ಗಡಿನಾಡು ಬೇರೆ. ಹೊರನಾಡು ಅಂತಂತಂದರೆ ಈ ದೇಶದ ಯಾವುದೇ ಜಿಲ್ಲೆಗಳಲ್ಲಿ ನಾವು ಓದಿರ್ಬೋದು. ಗಡಿನಾಡು ಅಂದರೆ ಅದಕ್ಕೆ ಒಂದು ಏರಿಯಾ ನೋಟಿಫೈ ಆಗಿದೆ. ಕರ್ನಾಟಕ ಸರ್ಕಾರ ಈ ಡಿಸ್ಪ್ಯೂಟೆಡ್ ಕನ್ನಡ ಸ್ಪೀಕಿಂಗ್ ಏರಿಯಾನ ಒಂದು ಐಡೆಂಟಿಫೈ ಮಾಡಿದೆ, ಅದನ್ನು ಗಡಿನಾಡು ಅಂತ. ಈಗ ಈ ಕೇರಳದ ಕಾಸರಗೋಡದಲ್ಲಿ ಮಂಜೇಶ್ವರ ಅಂತ ಇದೆ, ಹೊಸನಗರ ತಾಲೂಕು ಅಂತಿದೆ, ಮತ್ತು ಕೆಲವು ಹೊಸದಾಗಿ ರೀಸೆಂಟ್ ನೋಟಿಫೈ ಮಾಡಿದೆ. ನಾವು KU ವೆಬ್ಸೈಟಲ್ಲಿ ಹಾಕಿದ್ವಿ ಆ ಪ್ಲೇಸನ್ನು. ಜೊತೆಗೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇಲ್ಲಿ ಅಕ್ಕಲಕೋಟೆ, ಗದಲ್ಗಂಜ್ ಅಂತಿದೆ. ಸೊ ದೀಸ್ ಆರ್ ದಿ ಏರಿಯಾ ವಿಚ್ ಕಮ್ಸ್ ಅಂಡರ್ ದಿ ಕನ್ನಡ ಸ್ಪೀಕಿಂಗ್ ಡಿಸ್ಪ್ಯೂಟೆಡ್ ಏರಿಯಾ. ಸೊ ಇಲ್ಲಿ ಈ ಭಾಗದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಎಲಿಜಿಬಿಲಿಟಿನ ಕೊಟ್ಟಿದ್ದೀವಿ. ಆ ಎಲಿಜಿಬಿಲಿಟಿಲಿ ಅವರು ಏನು ಕೊಡಬೇಕು, ಇದು ಕನ್ನಡ ಡಾಮಿಸೈಲ್ ಕೊಡಬೇಕು, ಮತ್ತು ಇವರು ಗಡಿನಾಡು ಪ್ರದೇಶದವರು ಅಂತ ಒಂದು ತಹಸೀಲ್ದಾರ್ ಸರ್ಟಿಫಿಕೇಟನ್ನು ಒಂದು ಕೊಡಬೇಕಾಗತ್ತೆ. ಸೊ ದಟ್ ಹ್ಯಾಸ್ ಬೀನ್ ಆಲ್ಸೋ ವೆರಿ ಕ್ಲಿಯರ್. ಅದ್ರ ಜೊತೆಗೆ ಒಂದು 20 ರೂಪಾಯಿ ಸ್ಟಾಂಪ್ ಪೇಪರ್ನಲ್ಲಿ ಸೊ ನಮ್ಮ ಮಾತೃಭಾಷೆ ಕನ್ನಡ ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಅಫಿಡವಿಟ್ನ ಕೊಡಬೇಕಾಗತ್ತೆ. ಸೊ ಇಷ್ಟು ಈಗ ನಾನು ಹೇಳಿದಂಥ ಡಾಕ್ಯುಮೆಂಟ್ಸ್ ಆಗಲೇ ಮೆನ್ಷನ್ ಮಾಡಿದ್ದೀವಿ. ಇದು ಮೆಜಾರಿಟಿ ಬರುವಂಥದ್ದು. ಇದ್ರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಸೊ ಹೊರ ರಾಜ್ಯದಲ್ಲಿ ಕೆಲವು ವಿದ್ಯಾರ್ಥಿ ಓದಿರ್ತಾರೆ, ಅವ್ರ ತಂದೆ ತಾಯಿಗಳು ಬೇರೆ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಆಗಿರ್ತಾರೆ, ಅಥವಾ ಡಿಫೆನ್ಸಲ್ಲಿರ್ತಾರೆ, ಅಥವಾ ಈ ಕಾಶ್ಮೀರಿ ಮೈಗ್ರೆಂಟ್ಸ್ ಇರ್ತಾರೆ. ಸೊ ಇಂಥವ್ರಿಗೆ ನಾವು ಬೇರೆ ಬೇರೆ ಎಲಿಜಿಬಿಲಿಟಿ ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ. EFGH IJ KLMNO ತನಕ ಅಲ್ಲಿ ತನಕ ಕೊಟ್ಟಿದ್ದೀವಿ. ನೀವು ಅದನ್ನು ಗಮನವಿಟ್ಟು ನೋಡಿಕೊಂಡು ಯಾವ ಕ್ಲಾಸ್ನಲ್ಲಿ ಬರ್ತೀರಾ ಅದನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡನ್ನ ಯಾವಾಗ ನಾನು ಮೊದಲು ಹೇಳಿದಾಗೆ ನಿಗದಿತ ಸಮಯದಲ್ಲಿ ಅಪ್ಲೋಡ್ ಮಾಡಿ. ಒಂದು ವೇಳೆ ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋದಾದರೆ ಸೊ ಅಥವಾ ಮಾಡದೇ ಇದ್ದರೆ ಈ ನೆಕ್ಸ್ಟ್ ಡ್ಯೂ ಕೋರ್ಸಲ್ಲೂ 1 or 2 ಡೇಸಲ್ಲಿ ನೀವು ಟೈಮ್ ಕೊಡ್ತೀವಿ. ಆ ಡೇಟಲ್ಲೂ ಮಾಡಿ ಟೈಮ್ ಕೊಡ್ತೀವಿ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರುತ್ತೆ, ಅದರಲ್ಲೂ ಮಾಡಿ. ಆದಷ್ಟು ಆ ಟೈಮಲ್ಲೇ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಸೊ ನೀವು ನೆಕ್ಸ್ಟ್ ಡೇ ಹೋದರೆ ಸೊ ಬೇರೆ ವಿದ್ಯಾರ್ಥಿಗಳು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬಂದಿರ್ತಾರೆ, ಆವಾಗ ಸರ್ವರ್ ಕಂಜೆಷನ್ ಆಗಬಹುದು ಅಥವಾ ಸ್ಲೋ ಆಗಬಹುದು. ಅದಕ್ಕೋಸ್ಕರ ಅವಾಯ್ಡ್ ಮಾಡೋದಕ್ಕೋಸ್ಕರ ನಿಗದಿತ ಸ್ಲಾಟ್ ಕೊಟ್ಟಿದ್ದೀವಿ. ಆ ನಿಗದಿತ ಸ್ಲಾಟಲ್ಲೇ ಕೂಡ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಇದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಹೇಗೆ ಮಾಡೋದು? ನಮ್ಮ KEA ವೆಬ್ಸೈಟ್ ನಿಮ್ಗೆ ಗೊತ್ತಿರ್ಬೋದು. ನಮ್ಮ KEA ವೆಬ್ಸೈಟ್ www.kea.kr.nic.in ಇದು KEA ವೆಬ್ಸೈಟ್ ಇರುತ್ತೆ. ಈ ವೆಬ್ಸೈಟಲ್ಲಿ ನೀವು UGCT ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಲಿಂಕ್ ಇರುತ್ತೆ. ಏನು ಲಿಂಕಪ್ಪ ಅಂತ ಹೇಳಿದ್ರೆ ಒಂದು UGCT ಡಾಕ್ಯುಮೆಂಟ್ಸ್ ಅಪ್ಲೋಡ್ ಲಿಂಕ್ ಅಂತ ಇರುತ್ತೆ. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಎನೇಬಲ್ ನಾವು ಮಾಡಿಲ್ಲ, ಎನೇಬಲ್ ಮಾಡ್ತೀವಿ. ನಾವು ಇನ್ನೂ ಟ್ರಯಲ್ಸ್ ಎಲ್ಲ ಮಾಡಿಕೊಂಡು ಎನೇಬಲ್ ಮಾಡ್ತೀವಿ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಯೂಸರ್ ID ಪಾಸ್ವರ್ಡನ್ನು ಕೊಟ್ಟರೆ ಸೊ ಆ ಯೂಸರ್ ID ಪಾಸ್ವರ್ಡಲ್ಲಿ ಯೂಸಿಂಗ್ ಯುವರ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯೂಸರ್ ID ಪಾಸ್ವರ್ಡು ನೀವು ಆಗಲೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಸೊ ಕೆಲವರು ಆಗಲೇ ಯೂಸರ್ ID ಪಾಸ್ವರ್ಡ್ ಕಳ್ಕೊಂಡಿದ್ದೀವಿ ಅಂತ ಕೆಲವು ಫೋನ್ ಮಾಡಿದರು, ಅವ್ರಿಗೂ ಇಲ್ಲಿ ಕೊಟ್ಟಿದ್ದೀವಿ. ದಯವಿಟ್ಟು ನಿಮ್ಮದು ಏನು ಯೂಸರ್ ID ಪಾಸ್ವರ್ಡ್ ಯೂಸ್ ಮಾಡಿದ್ರೋ ಸೇಮ್ ಯೂಸರ್ ID ಪಾಸ್ವರ್ಡನ್ನು ಒಂದು ಕಡೆ ಬರೆದಿಟ್ಕೊಂಡು ಅದೇ ಪಾಸ್ವರ್ಡನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಆ ಪಾಸ್ವರ್ಡನ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆದರೆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೀವು ಯಾವ ಎಲಿಜಿಬಿಲಿಟಿ ಕ್ಲಾಸ್ ಕೋಡಲ್ಲಿ ಕ್ಲೈಮ್ ಮಾಡಿದ್ದೀರಾ ಅನ್ನೋದು ಬರುತ್ತೆ, ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋದು ಬರುತ್ತೆ. ಸೊ ನೀವು ಕ್ಲೈಮ್ ಮಾಡಿರೋ ಪ್ರಕಾರ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಅಪ್ಲಿಕೇಶನ್ ಕಾಪಿ, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಅಂದರೆ ಇನ್ನೂ ಬಂದಿಲ್ಲ ಸರ್ ಒರಿಜಿನಲ್ ಏನು ಮಾಡ್ಬೋದು ಅಂತ ಕೆಲವು ಕೇಳ್ಬೋದು. ಸೊ ಬಂದಿಲ್ಲ ಅಂತಂದರೆ ಈಗಾಗಲೇ ಇಂಟರ್ನೆಟ್ ಕಾಪಿ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿನ್ಸಿಪಲಿಂದ ಅಟೆಸ್ಟ್ ಮಾಡಿಸ್ಕೊಂಡ್ಬಂದರೂ ಸಾಕಾಗತ್ತೆ. ಅಥವಾ ನೀವು ಒಂದು ಫಾರ್ಮೆಟ್ ಸಿಗುತ್ತೆ ಅಂಗಡಿಗಳಲ್ಲಿ, ಆ ಫಾರ್ಮೆಟ್ ತೆಗೆದುಕೊಂಡು ತುಂಬಿಸ್ಕೊಂಡು ಪ್ರಿನ್ಸಿಪಲಿಂದ ಅಟೆಸ್ಟ್ ಮಾಡಿಸ್ಕೊಂಡ್ಬಂದರೂ ಸಾಕಾಗತ್ತೆ. ಸೊ ಇವೆಲ್ಲ ಇದು ನಿಮ್ಗಾಗಲೇ ನಾವು ಇದನ್ನು ಬ್ರೋಷರಲ್ಲಿ ಹೇಳಿದ್ದೀವಿ, ಅದನ್ನ ಇಟ್ಕೊಳ್ಳಿ, ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಮತ್ತು ಕೆಲವು ರಿಸರ್ವೇಷನ್ ಸರ್ಟಿಫಿಕೇಟ್ಗೆಲ್ಲ ಫಾರ್ ಎಕ್ಸಾಂಪಲ್ ಏನು ಕ್ಯಾಟಗರಿ 1 ಕ್ಲೈಮ್ ಮಾಡಿದರೆ ಕ್ಯಾಟಗರಿ 1 ಇಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳುತ್ತೆ. ಸೊ ಹೀಗೆ ಅಪ್ಲೋಡ್ ಮಾಡಿದ ಮೇಲೆ ನೀವು ಅಪ್ಲೋಡ್ ಮಾಡಿರೋದು ಕರೆಕ್ಟಾಗಿ ಇದೆಯಲ್ವ ಅಂತ ವ್ಯೂ ಅಂತಲೂ ಕೊಟ್ಟಿದ್ದೀವಿ.
ಬಂದಿದ್ದು ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಅಂತ. ಯಾಕೆಂದರೆ ಕೆಲವು ಸುಮ್ಮನೆ ಏನೋ ಜಂಕ್ ಥರ ಹೋಗ್ಬಿಡುತ್ತೆ. ಅದಾದರೆ ಕ್ಲಾರಿಟಿ ಇಲ್ಲ ಅಂತಂದರೆ ನಾವು ಇಲ್ಲಿ ವೆರಿಫಿಕೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ನೀವು ಅಪ್ಲೋಡ್ ಮಾಡಿರೋದು ಅದೇ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದಕ್ಕೆ ನೀವು ಒಂದ್ಸರಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ನ ವ್ಯೂ ಮಾಡ್ಬೋದು, ನೋಡ್ಬೋದು. ಸೊ ಸರಿ ಇದೆ ಅಂತ ಹೇಳಿದ್ರೆ, ಸರಿ ಇಲ್ಲ ಅಂತಂದ್ರೆ ಅದನ್ನು ಡಿಲೀಟ್ ಮಾಡಿ ಇನ್ನೊಂದ್ಸರಿ ಅಪ್ಲೋಡ್ ಮಾಡಿ. ಸರಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಬಿಟ್ಟು ಒಂದು ಡಿಕ್ಲರೇಷನ್ ಕೊಡಿ. ಸೊ ಕೆಳಗಡೆ ಒಂದು ಡಿಕ್ಲರೇಷನ್ ಇದೆ. ಏನು ಡಿಕ್ಲರೇಷನ್ ಅಪ್ಪ ಅಂದರೆ, ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ನನ್ನವೇ ಆಗಿರ್ತವೆ. ಸೊ ಇವು ಒರಿಜಿನಲ್ ಆಗಿರ್ತವೆ, ಸತ್ಯನೇ ಆಗಿರುತ್ತೆ. ಒಂದು ವೇಳೆ ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ನಾನೇ ಕಾರಣ, ಮುಂದಿನ ಆಗುವಗಳಿಗೆ ನಾನೇ ಕಾರಣ ಅಂತೇಳಿ ಒಂದು ಡಿಕ್ಲರೇಷನ್ ಕೊಟ್ಟಿರ್ತೀವಿ. ಅದನ್ನು ಡಿಕ್ಲರೇಷನ್ ಮಾಡಬೇಕಾಗತ್ತೆ. ಆ ಡಿಕ್ಲರೇಷನ್ ಮಾಡಿದರೆ ಯು ಆರ್ ಎಲಿಜಿಬಲ್ ಟು ಗೋ ಫಾರ್ ವೆರಿಫಿಕೇಷನ್. ಅದು ಮಾಡಿ ಸಬ್ಮಿಟ್ ಮಾಡಿ ಒಂದು ಕಾಪಿನ ತೆಗೆದು ಇಟ್ಕೊಂಡ್ರೆ ಸೊ ನಾವು ವೆರಿಫಿಕೇಷನ್ ಮಾಡ್ತೀವಿ. ಸೊ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿ ಸೆಂಟ್ರಲಲ್ಲಿ ವೆರಿಫಿಕೇಷನ್ ಮಾಡುತ್ತೆ. ಸೊ ವೆರಿಫಿಕೇಷನ್ ಅಫಿಷಿಯಲ್ಸಿಂದ ವೆರಿಫಿಕೇಷನ್ ಮಾಡಿಸ್ತೀವಿ. ವೆರಿಫಿಕೇಷನ್ ಮಾಡುವಾಗ ನೀವೇನು ಕ್ಲೈಮ್ ಮಾಡಿದಿರೋ ಅಪ್ಲಿಕೇಶನಲ್ಲಿ ಆ ಕ್ಲೈಮ್ ಮಾಡಿರೋ ಪ್ರಕಾರ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ನಾವಿಲ್ಲಿ ವೆರಿಫೈ ಮಾಡ್ತೀವಿ. ಎಲ್ಲ ಸರಿ ಇದೆ ಅಂತಂದರೆ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಿಬಿಟ್ಟು ವೆರಿಫಿಕೇಷನ್ ಸ್ಟೇಟಸ್ನ ಅಥವಾ ವೆರಿಫಿಕೇಷನ್ ಡೀಟೇಲ್ಸ್ನ KE ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತೀವಿ. ಆಫ್ಟರ್ 2-3 ಡೇಸ್ ಇಟ್ ವಿಲ್ ಬಿ ಅಪ್ಡೇಟೆಡ್. ಅಪ್ಡೇಟ್ ಮಾಡಿದಾಗ ನೀವು ನೋಡ್ಕೋಬೋದು, ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀವಿ. ಆದರೆ ಡೌನ್ಲೋಡ್ ಮಾಡಿಕೊಂಡ ಮೇಲೆ ನೀವು ಏನು ಮಾಡಬೇಕು, ಭಾಳ ಮುಖ್ಯ ಇದು. ಒಂದ್ಸರಿ ವೆರಿಫಿಕೇಷನ್ ಆದರೆ ಸೊ ಅದರಲ್ಲಿರುವಂಥ ಅಂಶಗಳು ಏನಿದ್ದಾವೆ, ಅದರಲ್ಲಿರುವಂಥ ಕ್ಲೈಮ್ಸ್ಗಳು ಏನಿದ್ದಾವೆ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಒಂದು ವೇಳೆ ಈಗ ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದೀನಿ, ಕನ್ನಡ ರೂರಲ್ ಕ್ಲೈಮ್ ಮಾಡಿದ್ದೀನಿ, ಹೈದರಾಬಾದ್ ಕರ್ನಾಟಕ ಕ್ಲೈಮ್ ಮಾಡಿದ್ದೀನಿ, ಇನ್ನೊಂದು ಕ್ಯಾಟಗರಿ 1 2A 2B ಕ್ಲೈಮ್ ಮಾಡಿದ್ದೀನಿ ತಿಳ್ಕೊಳ್ಳಿ. ಅಷ್ಟು ಕ್ಲೈಮ್ ಮಾಡಿರುವಂಥ ರಿಸರ್ವೇಷನ್ಸು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಿಫ್ಲೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಒಂದು ವೇಳೆ ಏನಾದರೂ ಸೊ ಬಿಟ್ಟೋಗಿದ್ರೆ, ನೀವು ಕ್ಲೈಮ್ ಮಾಡಿ ಬಿಟ್ಟೋಗಿದ್ದರೆ ಸೊ ನಾವು ಅದಕ್ಕೆ ಅಬ್ಜೆಕ್ಷನ್ಸನ್ನು ಕಾಲ್ ಮಾಡ್ತೀವಿ. 1 or 2 ಡೇಸಲ್ಲಿ ಲಿಸ್ಟ್ ಹಾಕಿದ್ಮೇಲೆ ಅಬ್ಜೆಕ್ಷನ್ಸ್ ಕಾಲ್ ಮಾಡ್ತೀವಿ. ಅಬ್ಜೆಕ್ಷನ್ಸಲ್ಲಿ ಯು ಕ್ಯಾನ್ ಕ್ಲೈಮ್, ನಾನು ಇಂಥ ಡಾಕ್ಯುಮೆಂಟ್ ಇಂಥ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದೆ, ಈ ಸಂಬಂಧ ಇಂಥ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೆ, ಸೊ ನೀವು ಡಾಕ್ಯುಮೆಂಟ್ಸ್ಗಳನ್ನು ಹಾಕಿಲ್ಲ, ಅದನ್ನು ರಿಸರ್ವೇಷನನ್ನು ನಾವು ಕೊಟ್ಟಿಲ್ಲ, ಅದನ್ನು ಮಾಡಿದರೆ ಇನ್ನೊಮ್ಮೆ ಪರಿಶೀಲನೆ ಮಾಡ್ತೀವಿ. ಒಂದು ವೇಳೆ ಇನ್ಕಂಪ್ಲೀಟ್ ಏನಾದರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ, ನೀವು ಯಾಕೆಂದರೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ತಗೊಳ್ಳೋದು, ಇನ್ಕಂಪ್ಲೀಟ್ ಅಪ್ಲೋಡ್ ಮಾಡಿದರೆ ಸೊ ಅದು ಹೇಳುತ್ತೆ ನಿಂತ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಹಾಕು ಅಂತ ಹೇಳುತ್ತೆ. ಸೊ ಒಂದು ವೇಳೆ ಏನಾದ್ರು ವ್ಯತ್ಯಾಸ ಇದ್ದರೆ ಇನ್ನೊಂದಿಗೆ ಒಂದು ಅವಕಾಶ ಕೊಡ್ತೀವಿ ನಿಮಗೆ. ಸೊ 1 or 2 ಡೇಸ್ ಮ್ಯಾಕ್ಸಿಮಮ್ 1 or 2 ಡೇಸ್ ನಿಮಗೆ ಅವಕಾಶ ಕೊಡ್ತೀವಿ. ಸೊ ಏನಾದರೂ ಡಾಕ್ಯುಮೆಂಟ್ಸನ್ನ ನೀವು ಕ್ಲೈಮ್ ಮಾಡಿದ್ದು, ನೀವು ಅಪ್ಲೋಡ್ ಮಾಡಿದ್ದು ಇಲ್ಲಿ ವಿಸಿಬಲ್ ಇಲ್ಲ ಅಂತಂದರೆ ರೀಅಪ್ಲೋಡ್ ಮಾಡೋಕ್ಕೆ ಅಥವಾ ನೀವು ತಂದು ಕೊಡಬೇಕಾ, ಏನು ಮಾಡಬೇಕಾ ಅನ್ನೋದನ್ನು ತಿಳಿಸ್ತೀವಿ. ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿ. ಆನ್ಲೈನ್ ಆದರೆ ಆನ್ಲೈನೇ ಹೇಳ್ತೀವಿ, ಇಲ್ಲ ತಂದು ಕೊಡಬೇಕಾ ಅನ್ನೋದನ್ನ ಇಲ್ಲಿ ತಿಳಿಸ್ತೀವಿ. ಅದನ್ನು ನೀವು ನಮ್ಮ ಇನ್ಸ್ಟ್ರಕ್ಷನ್ಸ್ನ ನೋಡ್ಕೊಳ್ಳಿ. ಇದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಯ್ತಪ್ಪ. Once you uploaded the documents, once you verify the documents ಅಂತಂದಾಗ that way the verification slip will be uploaded in the website. By using the same user ID and password you can log into KE portal and download the verification slip. ಇದು ಭಾಳ ಇಂಪಾರ್ಟೆಂಟು. ವೆರಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ದಿ ಸೇಮ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡನ್ನು ಕೇಳುತ್ತೆ. ಯೂಸರ್ ಐಡಿ ಪಾಸ್ವರ್ಡ್ ನೀವೇನು ಕೊಟ್ಟಿದ್ರೋ ಅದೇ ಯೂಸರ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಅದನ್ನು ಅದನ್ನು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿದ್ರೆ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯು ಕ್ಯಾನ್ ಫೈಂಡ್ ದಿ ಡೀಟೇಲ್ಸ್. So your name will be there, your rank will be there, all type of ranks will be there, your caste category will be there, reservation category will be there if you have claimed, and if you have claimed Kannada medium that will be there. ಎಲ್ಲ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದು ವೇಳೆ ಕ್ಲೈಮ್ ಮಾಡಿ ಇಲ್ಲ ಅಂತಂದರೆ ಯು ಕ್ಯಾನ್ ರಿಪೋರ್ಟ್ ಟು KE. ನಮಗೆ ತಿಳಿಸ್ಬೇಕು, ಸರ್ ಐ ಹ್ಯಾವ್ ಕ್ಲೈಮ್ ದಿಸ್ ರಿಸರ್ವೇಷನ್ಸ್ ಯು ಹ್ಯಾವ್ ನಾಟ್ ಮೆನ್ಷನ್ ಅಂತ ಕೇಳಿದ್ರೆ ಎಸ್ ದೆರ್ ಈಸ್ ಎ ಸ್ಕೋಪ್ ಟು ಕರೆಕ್ಟ್ ಇಟ್, ಅದನ್ನು ಮಾಡ್ತೀವಿ. ಒಂದು ವೇಳೆ ಕ್ಲೈಮ್ ಮಾಡಿಲ್ಲ, ಇವಾಗ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ನೀವು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿರಬೇಕಾಗತ್ತೆ. ಸೊ ಅಪ್ಲಿಕೇಶನ್ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ತಕ್ಷಣ ಅದೆಲ್ಲ ಡೀಟೇಲ್ಸ್ ನೋಡಿಬಿಟ್ರೆ ಕೆಳಗಡೆ ಒಂದು ಇಂಪಾರ್ಟೆಂಟು 8 ಡಿಜಿಟು ಸೀಕ್ರೆಟ್ ಕೀ ಕೊಟ್ಟಿರ್ತೀವಿ. ದಟ್ ಸೀಕ್ರೆಟ್ ಕೀ ಅಂತ ಒಂದು ವರ್ಡ್ ಕೊಟ್ಟಿರ್ತೀವಿ. ಅದರಲ್ಲಿ ಒಂದು 8 ಡಿಜಿಟ್ ನಂಬರ್ ಇರುತ್ತೆ. ಮೇ ಬಿ ದಿ ಆಲ್ಫಾ ಇರ್ಬೋದು, ಆರ್ ಇಟ್ ಮೇ ಬಿ ನ್ಯೂಮರಿಕಲ್ ಇರ್ಬೋದು, ಆರ್ ದಿ ಮಿಕ್ಸ್ಚರ್ ಆಫ್ ಬೋತ್ ಆಲ್ಫಾ ಆ್ಯಂಡ್ ನ್ಯೂಮರಿಕಲ್ ಇರ್ಬೋದು. ಸೊ ದಿಸ್ secret key can be used as a user ID whenever you log into KE web portal. ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗುವಾಗ ಯೂಸರ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಈ ನಮ್ಮ ಸೀಕ್ರೆಟ್ ಕೀನೇ ಯೂಸರ್ ಐಡಿ ಆಗಿ ಯೂಸ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ ವಾಟ್ ಎವರ್ ಯು ಆಲ್ರೆಡಿ ಕ್ರಿಯೇಟೆಡ್ ದಿ ಸೇಮ್ ಪಾಸ್ವರ್ಡ್ ಕ್ಯಾನ್ ಬಿ ಯೂಸ್ಡ್. ಬಟ್ ಯೂಸರ್ ಐಡಿ ಫರ್ದರ್ಗೆ ನೀವೇನು ನಾವು ಸೀಕ್ರೆಟ್ ಕೀ ಕೊಟ್ಟಿರ್ತೀವೋ ಆ ಸೀಕ್ರೆಟ್ ಕೀನೇ ನೀವು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಹುಷಾರಾಗಿ ಇಟ್ಕೋಬೇಕು. ಸೀಕ್ರೆಟ್ ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯು ಶುಡ್ ನಾಟ್ ರಿವೀಲ್ ದಟ್ ಸೀಕ್ರೆಟ್ ಕೀ ಟು ಎನಿವನ್. ಇಫ್ ಎನಿವನ್ ಕಮ್ಸ್ ಟು ನೋ ದಟ್ ದರ್ ಆರ್ ಚಾನ್ಸಸ್ ಆಫ್ ಇನ್ವೇಡಿಂಗ್ ಟು ಯುವರ್ ಅಕೌಂಟ್. ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿ ನಿಮ್ಮ ಕ್ರೆಡೆನ್ಷಿಯಲನ್ನು ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ದಟ್ಸ್ ವಾಟ್ ಐ ಆಮ್ ಇನ್ಸಿಸ್ಟಿಂಗ್ ನಾಟ್ ಟು ಶೋ this secret key to anyone
ಎಸ್ಪೆಷಲಿ ಫಾರ್ ದಿ ಸ್ಟ್ರೇಂಜರ್ಸ್. ಯಾರಿಗೂ ತೋರಿಸ್ಬೇಡಿ ಅಂತ ಹೇಳಿದರೆ ಕೆ ಎನವರು ಅಂತ ಹೇಳಿಬಿಟ್ಟು ಸೊ ನೀವು ನಿಮ್ಮ ತಂದೆ ತಾಯಿಗೂ ತೋರಿಸ್ತೀನಿ, ಅಣ್ಣ ತಮ್ಮದಿಗೂ ತೋರಿಸ್ತೀನಿ, ಅಕ್ಕ ತಂಗಿಗೂ ತೋರಿಸ್ತೀನಿ, ಆಪ್ಷನ್ ಎಂಟ್ರಿನೂ ಮಾಡಿದ್ದೀನಿ, ಜೇಬಲ್ಲೇ ಇಟ್ಕೊಂಡ್ರೆ ಯು ವಿಲ್ ನಾಟ್ ಗೆಟ್ ಎನಿ ಸೀಟ್. ಸೊ ಯು ಕ್ಯಾನ್ ಶೇರ್ ಇಟ್ ಟು ಯುವರ್ ವೆಲ್ ವಿಷರ್ಸ್ ಆ್ಯಂಡ್ ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್, ನಾಟ್ ಟು ದಿ ಸ್ಟ್ರೇಂಜರ್ಸ್. ಇಷ್ಟು ಸಿಕ್ಕಿದ್ರೆ ವೆರಿಫಿಕೇಷನ್ ಪಾರ್ಟ್ ಮುಗಿಯಿತು. ನೆಕ್ಸ್ಟ್ ಸ್ಟೇಜ್ ಏನಪ್ಪ, ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೇಜ್ ಏನು? ನೆಕ್ಸ್ಟ್ ಸ್ಟೇಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದಿ ಆಪ್ಷನ್ ಎಂಟ್ರಿ. ಬಿಫೋರ್ ಆಪ್ಷನ್ ಎಂಟ್ರಿ ನಾವೊಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತೀವಿ. ಏನು ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ, ಯಾವ್ಯಾವ ಕಾಲೇಜಿನಲ್ಲಿ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸೀಟುಗಳು ಇದ್ದಾವೆ ಅನ್ನೋದನ್ನು ಸೊ ನಾವು ಮೊದಲೇ ನಮ್ಮ ಕೆ ಎ ವೆಬ್ಸೈಟಲ್ಲಿ ಹಾಕ್ತೀವಿ. ಯಾವುದು ಕೆಟಗರಿ ವೈಸು, ಲೈಕ್ 2A ಎಷ್ಟಿದೆ, 2Bಗೆ ಎಷ್ಟಿದೆ, 3Aಗೆ ಎಷ್ಟಿದೆ, 3Bಗೆ ಎಷ್ಟಿದೆ, SCಗೆ ಎಷ್ಟಿದೆ, STಗೆ ಎಷ್ಟಿದೆ, ಕೆಟಗರಿ 1ಗೆ ಎಷ್ಟಿದೆ, ಜನರಲ್ಗೆ ಎಷ್ಟಿದೆ, SNQಗೆ ಎಷ್ಟಿದೆ, ಕನ್ನಡ ಮೀಡಿಯಮ್ಗೆ ಎಷ್ಟಿದೆ, ರೂರಲ್ಗೆ ಎಷ್ಟಿದೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದೆ, ಸ್ಪೋರ್ಟ್ಸ್ಗೆ ಎಷ್ಟಿದೆ, ಡಿಫೆನ್ಸ್ಗೆ ಎಷ್ಟಿದೆ, ಡಿಫೆನ್ಸ್ಗೆ ಎಷ್ಟಿದೆ, ಹೀಗೆ ಡಿಫ್ರೆಂಟ್ ರಿಸರ್ವೇಷನ್ಸ್ ಇದ್ದಾವೆ. ಆ ಡಿಫ್ರೆಂಟ್ ರಿಸರ್ವೇಷನ್ಸ್ಗೂ ಕೂಡ ಡಿಫ್ರೆಂಟ್ ಕ್ಯಾಟಗರಿಗೂ ಕೂಡ ನಾವು ಸೊ ಎಷ್ಟೆಷ್ಟು ಸೀಟ್ಗಳಿದ್ದಾವೆ, ಯಾವ್ಯಾವ ಕೋರ್ಸಲ್ಲಿ ಎಷ್ಟೆಷ್ಟು ಕಾಲೇಜುಗಳಲ್ಲಿ ಸೀಟ್ಗಳಿದ್ದಾವೆ ಅಂತ ನಾವು ಡಿಸ್ಪ್ಲೇ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ದಿ ಸೀಟ್ ಮ್ಯಾಟ್ರಿಕ್ಸ್. By seeing that you can enter your options. That is very very important, crucial. ಹೇಗೆ ಎಂಟ್ರ್ ಮಾಡೋದು ಇದನ್ನು ನೆಕ್ಸ್ಟ್ ಹೇಳ್ತೀವಿ. ಒಂದು ಸರಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರೆ ಸೊ ಅದನ್ನು ನೀವು ಆಪ್ಷನ್ ಎಂಟ್ರಿನ ಬೈ ಯೂಸಿಂಗ್ ದಿ ಪಾಸ್ವರ್ಡ್ ಆ್ಯಂಡ್ ದಿ ಸೀಕ್ರೆಟ್ ಕೀ ಆಸ್ ಎ ಯೂಸರ್ ಐ ಡಿ ಯು ಕ್ಯಾನ್ ಲಾಗ್ ಇನ್ ಟು ಎ ಆಪ್ಷನ್ ಎಂಟ್ರಿ ಪೋರ್ಟಲ್. ಒಂದು ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಕೆ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ಲಿಂಕಲ್ಲಿ ಆ ಒಂದು ನಮ್ಮ ಶೀಟಲ್ಲಿ, ಕಂಪ್ಯೂಟರ್ ಶೀಟಲ್ಲಿ ಸೊ ಇಟ್ ವಿಲ್ ಕಮ್ ಏನು ಕಾಲೇಜ್ ನೇಮ್ ಬರುತ್ತೆ, ಕೋರ್ಸ್ ನೇಮ್ ಬರುತ್ತೆ, ಕಾಲೇಜ್ ಕೋಡ್ ಬರುತ್ತೆ, ಕೋರ್ಸ್ ಕೋಡ್ ಬರುತ್ತೆ. ಈಗ ನೀವು ಕಾಲೇಜ್ ನೋಡಿಕೊಂಡು ಸೊ ಕೋರ್ಸನ್ನು ನೋಡಿಕೊಂಡು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು. ಎಷ್ಟು ಎಂಟ್ರಿ ಮಾಡ್ಬೋದು, ಎಷ್ಟು ಕೋರ್ಸ್ಗಳಿಗೆ ಎಂಟ್ರಿ ಮಾಡ್ಬೋದು, ಯಾವೆಲ್ಲ ಕೋರ್ಸ್ಗಳಿಗೆ ಎಂಟ್ರಿ ಮಾಡ್ಬೋದು ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ನೀವು ಈಗಲೇ ಟೈಮ್ ಇದೆ. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕನ್ನು ಬಿಟ್ಟಿದ್ದೀವಿ. ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಸೊ ನಿಮ್ಮ ಈ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನಿಮ್ಮ ಅನುಕೂಲಕ್ಕೆ ಕಾಲೇಜ್ ಹತ್ರ ಇದೆಯಾ, ದೂರ ಇದೆಯಾ, ಕಾಲೇಜ್ ಚೆನ್ನಾಗಿದೆಯಾ ಇಲ್ವಾ, ಯಾವ ಕೋರ್ಸ್ ಚೆನ್ನಾಗಿದೆ ಅಂದರೆ ಕಂಪ್ಯೂಟರ್ಸ್ ಚೆನ್ನಾಗಿದೆಯಾ, ಎಲೆಕ್ಟ್ರಾನಿಕ್ಸ್ ಚೆನ್ನಾಗಿದೆಯಾ, BSc ಚೆನ್ನಾಗಿದೆಯಾ, ವೆಟರ್ನರಿ ಚೆನ್ನಾಗಿದೆಯಾ ಅಥವಾ ಇನ್ನೂ ಅದರ್ ಕೋರ್ಸ್ ಚೆನ್ನಾಗಿದೆಯಾ. ಸೊ ಎಲ್ಲವನ್ನು ನೋಡ್ಕೊಳ್ಳಿ. ಅಥವಾ ಒಂದು ವೇಳೆ ಮೆಡಿಕಲ್ ಅಷ್ಟೊಳಗೆ ಬಂದರೆ ಮೆಡಿಕಲ್ ಸೀಟಿಗೆ ನೀವು ಮೊದಲು ಮೆಡಿಕಲ್ಗೆ ಹೋಗ್ತೀರಾ, ಸೊ ಇಂಜಿನಿಯರಿಂಗ್ ಹೋಗ್ತೀರಾ. ಈಗ ಒಂದು ವೇಳೆ ಮೆಡಿಕಲ್ ಇಂಜಿನಿಯರಿಂಗ್ ಸಪ್ರೇಟ್ ಆದರೆ ಓಕೆ, ಸಪ್ರೇಟ್ ಆಪ್ಷನ್ ಎಂಟ್ರಿ ಕೊಡ್ತೀವಿ. ಒಂದು ವೇಳೆ ಅದನ್ನು ಒಟ್ಟಿಗೆ ಬಂದರೆ ಸೊ ನಾವು ಏನು ಸೀಟ್ ಮ್ಯಾಟ್ರಿಕ್ಸಲ್ಲಿ ಕೊಟ್ಟಿದ್ದೀವೋ ಅಷ್ಟು ಕೋರ್ಸ್ಗಳನ್ನು ನೀವು ಪ್ರಿಯಾರಿಟಿ ಮಾಡ್ಕೋಬೇಕು. ಯಾವುದಕ್ಕೆ ಮೊದಲು ಹೋಗ್ತೀರಾ, ಯಾವುದಕ್ಕೆ ನಂತರ ಹೋಗ್ತೀರಾ. ಆಪ್ಷನ್ ಕೊಡುವಾಗ ಪ್ರಿಯಾರಿಟಿ ಮಸ್ಟ್ ಬಿ ಪಕ್ಕ. ಏನು ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಆಗಲೇ ಇದಂತೂ ಪಕ್ಕ ಇರುತ್ತೆ, ಇಂಜಿನಿಯರಿಂಗು ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ ಲೈಕ್ BSc AG, ಆರ್ಟಿಕಲ್ಚರ್, ಸೆರಿಕಲ್ಚರ್ ಮತ್ತು BBSc ಆ್ಯಂಡ್ ಡೈರೆಕ್ಟ್ ಈ ಕೋರ್ಸ್ಗಳೆಲ್ಲ ಒಂದು 8 ಕೋರ್ಸ್ಗಳಿಗೆ ಆಪ್ಷನನ್ನು ಕೊಡ್ತೀವಿ. ಇದ್ರ ಜೊತೆಗೆ ಏನಾದರೂ ಮೆಡಿಕಲ್ದು ಬಂದರೆ ಆ ಟೈಮಲ್ಲಿ ಒಟ್ಟಿಗೆ ನಾವು ಹಾಕಿದ್ರೆ ಸೊ ನೀವು ಆವಾಗ ಪ್ರಿಯಾರಿಟಿ ಕೊಡಬೇಕು. ಫಸ್ಟ್ ಮೆಡಿಕಲ್ ಕೊಡ್ತೀರಾ, ಆಮೇಲೆ ಇಂಜಿನಿಯರಿಂಗ್ ಕೊಡ್ತೀರಾ, ಇನ್ನೊಂದು ಕೋರ್ಸ್ ಕೊಡ್ತೀರಾ. ದಟ್ಸ್ ಅಪ್ ಟು ಯು. ಕೊಡುವಾಗ ಭಾಳ ಎಚ್ಚರಿಕೆ ವಹಿಸಬೇಕು. ಪ್ರಿಯಾರಿಟಿ ಪ್ಲೇಸ್ ಎ ವೈಟಲ್ ರೋಲ್ ಡ್ಯೂರಿಂಗ್ ದಿ ಸೀಟ್ ಸೆಲೆಕ್ಷನ್. ನೀವು ಇಲ್ಲಿ ಬಂದು ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ, KAಗೆ ಒಂದು ಸೀಟನ್ನ ತೆಗೆದುಕೊಳ್ಳೋದಿಲ್ಲ. ಬೈ ಸಿಟ್ಟಿಂಗ್ ಅಟ್ ಹೋಮ್ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಸೀಟ್. ಹೀಗೆ ಮಾಡಬೇಕು ಅಂತಂದರೆ ನೀವು ಆಪ್ಷನನ್ನು ಕೊಡುವಾಗ ಯಾವ ಕಾಲೇಜು ಯಾವ ಕೋರ್ಸ್ಗೆ ಕೊಡಬೇಕು ಅನ್ನೋದು ನಿಮಗೆ ಮೊದಲು ಕ್ಲಾರಿಟಿ ನಿಮ್ಮಲ್ಲಿ ಇರಬೇಕು. ಇದಕ್ಕೋಸ್ಕರ ಯು ಹ್ಯಾವ್ ಟು ಡೂ ಅ ಲಾಟ್ ಆಫ್ ಹೋಮ್ವರ್ಕ್. ಯು ನೀಡ್ ಟು ಡೂ ಲಾಟ್ ಆಫ್ ಹೋಮ್ವರ್ಕ್. ಏನು ಹೋಮ್ವರ್ಕ್ ಮಾಡಬೇಕು, ನಾನು ಯಾವ ಕಾಲೇಜ್ ಸೇರ್ಕೋಬೇಕು, ಯಾವ ಕೋರ್ಸ್ ಸೇರ್ಕೋಬೇಕು. ಲಿಸ್ಟ್ ಔಟ್ ದಿ ಕಾಲೇಜಸ್ ಅಂಡ್ ಲಿಸ್ಟ್ ಔಟ್ ದಿ ಕೋರ್ಸಸ್ ಅಂಡ್ ಕನ್ಸಲ್ಟ್ ಯುವರ್ ಪೇರೆಂಟ್ಸ್, ವೆಲ್ ವಿಷರ್ಸ್ ಆ್ಯಂಡ್ ಎಲ್ಡರ್ಸ್. ನಿಮ್ಮ ಬ್ರದರ್ಸ್ ಸಿಸ್ಟರ್ನ ಅಥವಾ ನೀವು ಆಲ್ರೆಡಿ ಓದಿರುವಂಥ ನಿಮಗೆ ಸ್ನೇಹಿತರು ಯಾರು ಇದ್ದರೆ ಕನ್ಸಲ್ಟ್ ಮಾಡಿ. ಆ ಕಾಲೇಜ್ ಚೆನ್ನಾಗಿದೆಯಾ, ಹತ್ರ ಇದೆಯಾ, ದೂರ ಇದೆಯಾ, ಆ ಕೋರ್ಸ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ನನ್ನ ರ್ಯಾಂಕಿಗೆ ಸಿಗುತ್ತಾ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಇಷ್ಟೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಚೆನ್ನಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಹತ್ರ ಇದೆಯಾ, ದೂರ ಇದೆಯಾ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಮತ್ತು ಈ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇದೆಯಾ, ನಾನು ಹೋಗ್ಬೋದಾ, ಇವೆಲ್ಲವನ್ನೂ ಒಂದು ನೀವು ತಂದೆ ತಾಯಿ ಜೊತೆ ಕುಳಿತುಕೊಂಡು ಕನ್ಸಲ್ಟೇಷನ್ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಆಮೇಲೆ ಸೊ ಒಂದು ಲಿಸ್ಟ್ ಔಟನ್ನು ಮಾಡ್ಕೊಳ್ಳಿ. ಎಷ್ಟು ಲಿಸ್ಟ್ ಮಾಡ್ಕೋಬೋದು, ಎಷ್ಟು ಎಂಟ್ರಿ ಮಾಡ್ಬೋದು. ದೆರ್ ಈಸ್ ನೋ ಲಿಮಿಟೇಷನ್ ಫಾರ್ ದ್ಯಾಟ್. ಯು ಕ್ಯಾನ್ ಎಂಟರ್ ಆ್ಯಸ್ ಮೆನಿ ಆ್ಯಸ್ ಯು ಕ್ಯಾನ್. ಎಷ್ಟು ಬೇಕಾದರೂ ಎಂಟ್ರ್ ಮಾಡ್ಕೊಳ್ಳಿ. ಅದು ಡಿಪೆಂಡಿಂಗ್ ಆನ್ ದಿ ರ್ಯಾಂಕ್. ಬಿಕಾಸ್ ನೀವು ಏನಾರು ರ್ಯಾಂಕ್ 100 ರ್ಯಾಂಕ್ 100 200 ಇದ್ದರೆ ಕೇಳಿದ ಕಾಲೇಜು ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ನೀವು ಕೋರ್ಸ್ಗಳನ್ನು ಕಾಲೇಜುಗಳನ್ನು ಜಾಸ್ತಿ ಕೊಡಬೇಕಾಗತ್ತೆ. ಈಗ ರ್ಯಾಂಕ್ 10,000 20,000 30,000 1,00,000 ಇದೆ ಅಂತಂದರೆ ನೀವು 10-15 ಆಪ್ಷನ್ ಕೊಟ್ಟರೆ ಸಿಗೋದಿಲ್ಲ. ಯು ನೀಡ್ ಟು ಗಿವ್ ಮೋರ್ ಆಪ್ಷನ್ಸ್.
ಎಷ್ಟು ಕೊಡಬೇಕು ಆಪ್ಷನ್ಗಳನ್ನು ಅಂತಂದರೆ, ಈಗ 50,000 ರ್ಯಾಂಕ್ ಇರೋನು ನೀವು ಆ ರ್ಯಾಂಕ್ಗೆ ಅನುಗುಣವಾಗಿ ಲಾಸ್ಟ್ ಟೈಮ್ ಪ್ರಕಾರ ನೋಡಿಕೊಂಡ್ರೆ ಮೋರ್ ದೆನ್ 200-300 ರ್ಯಾಂಕನ್ನು ಕೊಡಿ, ಆಪ್ಷನನ್ನು ಕೊಡಿ. ಈ ಜಾಸ್ತಿ ಆಪ್ಷನ್ ಕೊಟ್ಟರೆ ನಿಮಗೇನು ಟೈಮ್ ಇದಿರೋದಿಲ್ಲ, ಏನಿರೋದಿಲ್ಲ, ನಿಮಗೇನು ಲಿಮಿಟೇಷನ್ಸ್ ಇರೋದಿಲ್ಲ, ನಿಮಗೆ ಸಾಕಷ್ಟು ಸಮಯ ಇರುತ್ತೆ. ಒಂದು ಆಪ್ಷನ್ ಎಂಟ್ರಿಗೆ ಮಿನಿಮಮ್ 4-5 ಒಂದು ವಾರ, 5 ದಿನ ಅಥವಾ ಒಂದು ವಾರ ಕೊಡ್ತೀವಿ. ಆ ನಿಗದಿತ ಸಮಯದೊಳಗಡೆ ದಿನಕ್ಕೆ ಇಷ್ಟು ಅಂತ ಎಂಟ್ರಿ ಮಾಡ್ಕೊಳ್ಳಿ. ಒಂದೇ ಸರಿ ಎಂಟ್ರಿ ಮಾಡೋದಕ್ಕೆ ಹೋದರೆ ನಿಮಗೆ ಪ್ರಿಯಾರಿಟಿ ತಪ್ಪಿಬಿಡುತ್ತೆ. ಹೀಗೆ ನೀವು ಲಿಸ್ಟ್ ಮಾಡ್ಕೊಳ್ಳುವಾಗ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಪ್ರಿಯಾರಿಟಿ ಮಸ್ಟ್ ಬಿ ಪಕ್ಕಾ. ಏನು ನಿಮ್ಮ ಪ್ರಿಯಾರಿಟಿ ಅಂದರೆ, ಫಸ್ಟ್ ಒನ್ ಶುಡ್ ಬಿ ಬೆಟರ್ ದ್ಯಾನ್ ಸೆಕೆಂಡ್ ಇರಬೇಕು, ಸೆಕೆಂಡ್ ಶುಡ್ ಬೆಟರ್ ದ್ಯಾನ್ ಥರ್ಡ್ ಇರಬೇಕು, ಥರ್ಡ್ ಶುಡ್ ಬೆಟರ್ ದ್ಯಾನ್ ಫೋರ್ತ್ ಇರಬೇಕು, ಫೋರ್ತ್ ಶುಡ್ ಬೆಟರ್ ದ್ಯಾನ್ ಫಿಫ್ತ್ ಇರಬೇಕು, ಆ್ಯಂಡ್ ದಿ ಲಾಸ್ಟ್ ಒನ್ ಶುಡ್ ಹ್ಯಾವ್ ಎ ಲೀಸ್ಟ್ ಇಂಪಾರ್ಟೆಂಟ್ ವೆನ್ ಕಂಪೇರ್ ಟು ಆಲ್. ಫಾರ್ ಎಕ್ಸಾಂಪಲ್ 100 ಆಪ್ಷನ್ ಕೊಡ್ತೀವಿ ಅಂತ ಕೊಟ್ಟಿದ್ರೆ ಈ 100ನೇದು 99ನೇದಕ್ಕಿಂತ ಲೀಸ್ಟ್ ಪ್ರಿಯಾರಿಟಿ ಇರಬೇಕು. 99ನೇ ಜಾಗದಲ್ಲಿ ಕೊಡೋಕ್ಕಾಗಲ್ಲ, ಅಥವಾ 50ನೇ ಜಾಗದಲ್ಲಿ ಕೊಡಬಾರ್ದು. ಕೊಟ್ಟರೆ ಆಪ್ಷನನ್ನು ಇದು ನಿಮ್ಮ ಕಾಲೇಜ್ ಅಲಾಟ್ಮೆಂಟು, ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದ್ರೂ ಕೂಡ ತಪ್ಪು ಹೋಗ್ಬಿಡುತ್ತೆ. ಆ ಪ್ರಿಯಾರಿಟಿ ಕೊಡುವಾಗ ನೀವು ಪಕ್ಕಾ ಮಾಡ್ಕೊಳ್ಳಿ. ಆಸ್ ಐ ಸೆಡ್ ಅರ್ಲಿಯರ್, ಇಟ್ ಶುಡ್ ಬಿ ಪಕ್ಕಾ, ಲೈಕ್ ಫಸ್ಟ್ ಒನ್ ಶುಡ್ ಬಿ ಬೆಟರ್ ದನ್ ಸೆಕೆಂಡ್, ಸೆಕೆಂಡ್ ಶುಡ್ ಬೆಟರ್ ದನ್ ಥರ್ಡ್, ಥರ್ಡ್ ಶುಡ್ ಬೆಟರ್ ದನ್ ಫೋರ್ತ್, ಲೈಕ್ ದ್ಯಾಟ್. ಇನ್ ಅಡಿಷನ್ ಟು ದ್ಯಾಟ್, ನೀವು ಏನಾದ್ರು ಕೋರ್ಸ್ಗಳನ್ನು ಮಿಕ್ಸ್ ಮಾಡಿದರೆ, ಯಾಕೆಂದರೆ ಒಂದೇ ಕೋರ್ಸ್ ಇರೋದಿಲ್ಲ, ಮೆನಿ ಕೋರ್ಸಸ್ ಇರುತ್ತೆ, ನಿಮಗೆ ಡೈಲಮ ಇರ್ಬೋದು ಮನಸ್ಸಲ್ಲಿ, ಯಾಕೆಂದರೆ ಇದು ಫ್ಲೂಯಿಡ್ ಸ್ಟೇಟಲ್ಲಿ ಇರುತ್ತೆ. ಅದಕ್ಕೋಸ್ಕರ ನೀವು ತಂದೆ ತಾಯಿ ಜೊತೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದು ಇದಕ್ಕೋಸ್ಕರನೇ. ನೀವು ಒಂದು ವೇಳೆ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಸಿಗಲಿಲ್ಲ ಅಂತಂದರೆ ನಾನು BSc ಹೋಗ್ತೀನಿ ಅಂತಂದರೆ, ಸೆಕೆಂಡ್ ಪ್ರಿಯಾರಿಟಿ BSc ಕೊಡಿ. ಇಲ್ಲ ನಾನು ವೆಟರ್ನರಿಗೆ ಹೋಗ್ತೀನಿ ಅಂದರೆ ಸೆಕೆಂಡ್ ವೆಟರ್ನರಿ ಕೊಡಿ. ಥರ್ಡ್ ಅಥವಾ ಇನ್ನೊಂದು ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಕೊಡ್ತೀವಿ ಅಂದರೆ ಕೊಡಿ. ಯು ಕ್ಯಾನ್ ಮಿಕ್ಸ್ ದಿ ಕೋರ್ಸಸ್ ಲೈಕ್ ಆ್ಯಸ್ ಯು ಕ್ಯಾನ್. ಹೇಗೆ ಬೇಕಾದರೂ ಮಾಡ್ಕೊಳ್ಳಿ, ಆದರೆ ಮಾಡುವಾಗ ಪ್ರಿಯಾರಿಟಿ ಮಾಡ್ಕೊಳ್ಳಿ. 10 ನಿಮಗೆ ಇಂಜಿನಿಯರಿಂಗ್ ಕೊಟ್ಟು 11ನೇದು BSc ಕೊಡ್ತೀನಿ ಅಂದರೆ ಕೊಡಿ, ಅಥವಾ ಫಸ್ಟ್ ವೆಟರ್ನರಿ ಕೊಟ್ಟು ಆಮೇಲೆ ಇಂಜಿನಿಯರಿಂಗ್ ಕೊಡ್ತೀನಿ ಅಂದರೆ ಕೊಡಿ, ಅಥವಾ ಫಸ್ಟೇ BSc ಕೊಟ್ಟು ಆಮೇಲೆ ಇಂಜಿನಿಯರಿಂಗ್ ಕೊಡ್ತೀನಿ ಅಂದರೆ ಕೊಡಿ. ಹೇಗೆ ಬೇಕಾದ್ರೂ ಕೊಟ್ಕೊಳ್ಳಿ. ನಾವು ಸೀಟ್ ಮ್ಯಾಟ್ರಿಕ್ಸಲ್ಲಿ ಅನೌನ್ಸ್ ಮಾಡಿರುವಂಥ ಕೋರ್ಸ್ಗಳಿಗೆ ನೀವು ಎಷ್ಟು ಆಪ್ಷನ್ ಬೇಕಾದರೂ ಹಾಕೋಬೋದು. ಆಪ್ಷನ್ ಹಾಕುವಾಗ ನಿಮ್ಮ ಕ್ಯಾಟಗರಿಯಿಂದಲೇ ಹಾಕಬೇಕು ಅಂತೇನಿಲ್ಲ. ಈಗ ಯಾವುದೇ ಕ್ಯಾಟಗರಿ ಕ್ಯಾಂಡಿಡೇಟು ಯಾವುದೇ ಸೀಟ್ಗಳನ್ನು ಕ್ಲೈಮ್ ಮಾಡ್ಬೋದು. ಅದು ಕಾನ್ಸ್ಟಿಟ್ಯೂನ್ಸಲ್ಲಿ ವೇಕೆನ್ಸಿ ರೈಸು ಆಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಕ್ಯಾಟಗರಿನಲ್ಲಿ ಇಷ್ಟೇ ಸೀಟ್ ಇದೆ ಅಷ್ಟಕ್ಕೆ ಮಾತ್ರ ಕಾಲೇಜ್ ಹಾಕ್ತೀನಿ. ನೋ, ವೆದರ್ ದಿ ಸೀಟ್ಸ್ ಆರ್ ಅವೈಲಬಲ್ ಆರ್ ನಾಟ್, ಯು ಕ್ಯಾನ್ ಎಂಟರ್ ಯುವರ್ ಆಪ್ಷನ್ಸ್. ದರ್ ಇಸ್ ನೋ ಲಿಮಿಟೇಷನ್. ಯಾವುದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಎಷ್ಟು ಬೇಕಾದ್ರೂ ಯಾವ ಕಾಲೇಜು ಬೇಕಾದರೂ ಹಾಕ್ಕೊಳ್ಳಿ. ಹಾಕುವಾಗ ಮಾತ್ರ ಪ್ರಿಯಾರಿಟಿ ಮಾಡ್ಕೊಳ್ಳಿ. ಪ್ರಿಯಾರಿಟಿ ಮಸ್ಟ್ ಬಿ ಪಕ್ಕಾ. ಒಂದು ವೇಳೆ ಪ್ರಿಯಾರಿಟಿ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ನೀವು ಒಳ್ಳೆಯ ಕಾಲೇಜಲ್ಲಿ ಸಿಕ್ಕಿದ್ರೂ ಕೂಡ ಅದನ್ನು ನೀವು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಪ್ರಿಯಾರಿಟಿನ ನೀವು ಸ್ವಲ್ಪ ತಂದೆ ತಾಯಿ ಜೊತೆ ಕುಳಿತುಕೊಂಡು ಪಕ್ಕಾ ಮಾಡ್ಕೊಳ್ಳಿ. ಹೀಗೆ ಪ್ರಿಯಾರಿಟಿ ಮಾಡ್ಕೊಂಡ ನಂತರ ನೀವು ಆವಾಗ ಸಿಸ್ಟಮ್ ಮುಂದೆ ಕುಳಿತುಕೊಂಡು ಎಂಟ್ರಿ ಮಾಡಿ. ಎಂಟ್ರಿ ಮಾಡುವಾಗ ನಿಮಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನೆಯಲ್ಲಿ ಸಿಸ್ಟಮ್ ಇಲ್ಲದೇ ಇರ್ಬೋದು. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಇದ್ರೂ ಭಾಳ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ. ನಿಮ್ಮ ಮೊಬೈಲಲ್ಲೂ ಎಂಟ್ರಿ ಮಾಡ್ಬೋದು. ಇನ್ನು ಕೆಲವರು ಈ ಇಂಟರ್ನೆಟ್ ಸೆಂಟರ್ಸ್ಗೆ ಹೋಗ್ಬೋದು, ಸೈಬರ್ ಕೆಫೆಗೆ ಹೋಗ್ಬೋದು, ಅಥವಾ ಸರ್ಫಿಂಗ್ ಸೆಂಟರ್ಸ್ಗೆ ಹೋಗ್ಬೋದು. ಈ ಹೋಗುವಾಗ ನೀವು ಭಾಳ ಮುನ್ನೆಚ್ಚರಿಕೆ ಕ್ರಮ ಇಟ್ಕೊಂಡು ನೀವು ಎಷ್ಟೆಲ್ಲ ಪ್ರಿಯಾರಿಟಿ ಇಟ್ಕೊಂಡು ನೀವು ಹೋಗಿ. ನೀವು ಇಂಟರ್ನೆಟ್ ಸೆಂಟ್ರಿಗೆ ಹೋದರೆ, ಅಥವಾ ಸೈಬರ್ ಸೆಂಟ್ರಿಗೆ ಹೋದರೆ, ಅಥವಾ ಸರ್ಫಿಂಗ್ ಸೆಂಟ್ರಿಗೆ ಹೋದರೆ, ಅಲ್ಲಿ ನೀವು ಎಂಟ್ರಿ ಮಾಡುವಾಗ ನೀವು ಯೂಸರ್ ID ಪಾಸ್ವರ್ಡನ್ನು ಅವರು ಕೊಡಬೇಡಿ. ನೀವೇ ಎಂಟ್ರಿ ಮಾಡಿ ನೀವು ಹುಷಾರಾಗಿ ನಿಮ್ಮ ಜಾಬಲ್ಲೇ ಇಟ್ಕೊಳ್ಳಿ, ಅಥವಾ ನಿಮ್ಮ ಪರ್ಸಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಇಟ್ಕೊಳ್ಳಿ. ಏಕೆಂದರೆ ನೀವು ಯೂಸರ್ ID ಪಾಸ್ವರ್ಡ್ ಅವರು ಕೊಟ್ಟರೆ ನೀವು ಅವ್ರು ನಿಮ್ಮ ಕ್ರೆಡೆನ್ಷಿಯಲ್ಗೆ ಲಾಗಿನ್ ಆಗಿ ಅವರು ಚೇಂಜಸ್ ಮಾಡೋ ಅವಕಾಶವೂ ಇರ್ತದೆ, ಅಥವಾ ಬೇರೆಯವ್ರನ್ನ ಅಪ್ಲೋಡ್ ಮಾಡೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನೀವೇ ಯೂಸರ್ ID ಪಾಸ್ವರ್ಡ್ ಕೊಟ್ಟು ನೀವೇ ಲಾಗಿನ್ ಆಗಿ ಎಂಟ್ರಿ ಮಾಡಿಸಿ, ಆಮೇಲೆ ಲಾಗೌಟ್ ಆಗಿ. ಲಾಗೌಟ್ ಆದಮೇಲೆ ಒಂದು ಆಪ್ಷನ್ ಎಂಟ್ರಿ ಮಾಡಿರೋದಕ್ಕೆ ಒಂದು 500 ಕೊಡಿ, 600 ಕೊಡಿ, 1000 ಕೊಡಿ ಆಪ್ಷನ್ ಬೇಕಾದ್ರೆ, ಅಥವಾ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಕೊಡಿ. ಕೊಟ್ಟ ಮೇಲೆ ಏನು ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀರೋ ಅದನ್ನು ಒಂದು ಪ್ರಿಂಟೌಟ್ ತೆಗೆದುಕೊಳ್ಳಿ. ಸೊ ದಟ್ ದಿ ಪ್ರಿಂಟೌಟ್ ಈಸ್ ಅನ್ ಅಕ್ನಾಲಜ್ಮೆಂಟ್ ಫಾರ್ ದಿ ಆಪ್ಷನ್ ವಾಟ್ ಯು ಹ್ಯಾವ್ ಗಿವನ್. ಆ ಪ್ರಿಂಟೌಟ್ ಇಲ್ಲ ಅಂದರೆ ನಾಳೆ ದಿನ ಬಂದು ನೀವು ಕ್ಲೈಮ್ ಮಾಡ್ಬೋದು, ನಾನು ಇಂಥ ಆಪ್ಷನ್ ಕೊಟ್ಟಿದ್ದೆ, ನನಗಿಂತ ಕಡಿಮೆ ರ್ಯಾಂಕ್ನವರಿಗೆ ಸೀಟ್ ಕೊಟ್ಟಿದ್ದೀರಿ, ನಾನು ಈ ಕಾಲೇಜಲ್ಲಿ ಕ್ಲೈಮ್ ಮಾಡಿದ್ದೆ ಅನ್ನೋದು ನೀವು ಒಂದು ಕೇಳ್ಬೋದು. ನೀವು ಹೀಗೆ ಆಪ್ಷನ್ ಕೊಟ್ಟಿದ್ದಂಥ ಫೈನಲ್ ಆಪ್ಷನ್ ಎಂಟ್ರಿ ಕೊಟ್ಟಿದ್ದನ್ನು ಪ್ರಿಂಟೌಟ್ ತೆಗೆದಿಟ್ಕೊಳ್ಳೋದು ಭಾಳ ಸೂಕ್ತ. ಹೀಗೆ ಪ್ರಿಂಟ್ ತೆಗೆದಿಟ್ಕೊಂಡ್ರೆ ಒಂದು ಆಪ್ಷನ್ ಎಂಟ್ರಿ ಡೇಟ್ ಒಳಗಡೆ ನೀವು ಎಂಟ್ರಿ ಮಾಡಿದರೆ, ಆ ಡೇಟು ಒಳಗಡೆ ನೀವು ಎಷ್ಟು ಬೇಕಾದ್ರೂ ಎಷ್ಟು ಸರಿ ಬೇಕಾದ್ರೆ ಲಾಗಿನ್ ಆಗ್ಬೋದು, ಎಷ್ಟು ಸರಿ ಬೇಕಾದ್ರೆ ಲಾಗೌಟ್ ಆಗ್ಬೋದು. ನೀವು ಚೇಂಜಸ್ ಮಾಡಿಕೊಂಡು ಸೇವ್ ಮಾಡಿ, ಸಬ್ಮಿಟ್ ಮಾಡಿ, ನೀವು ಇದು ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಒಂದು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ ನಿಮ್ಮ ಹತ್ರ. ಅದಾದಮೇಲೆ ನಿಗದಿತ ದಿನಾಂಕ ಆದಮೇಲೆ ಆಪ್ಷನ್ ಎಂಟ್ರಿ ಪೋರ್ಟಲ್ಲು ಫ್ರೀಸ್ ಆಗುತ್ತೆ. ಫ್ರೀಸ್ ಆದಮೇಲೆ ಸ್ಟಾಪ್ ಆಗುತ್ತೆ. ಆಮೇಲೆ ಒಂದು ಮಾರ್ಕ್ ಅಲಾಟ್ಮೆಂಟ್ ಅಂತ ಮಾಡ್ತೀವಿ. ಫ್ರೀಸ್ ಆದಮೇಲೆ ಒಂದು ಟ್ರಯಲ್ ಅಲಾಟ್ಮೆಂಟ್, ಒಂದು ಡಮ್ಮಿ ಅಲಾಟ್ಮೆಂಟ್ ಮಾಡ್ತೀವಿ.
ದಟ್ ಮಾರ್ಕ್ ಅಲಾಟ್ಮೆಂಟ್ ಮೇ ಗಿವ್ಸ್ ಯು ರಫ್ ಐಡಿಯಾ ವೇರ್ ಯು ಕ್ಯಾನ್ ಸ್ಟ್ಯಾಂಡ್. ನೀವು ಎಲ್ಲಿ ಸಿಗಬಹುದು ಅನ್ನೋ ಒಂದು ಅಂದಾಜು ಸಿಗುತ್ತೆ, ಇದೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಮಾರ್ಕ್ ಅಲಾಟ್ಮೆಂಟನ್ನು ಮಾಡಿದ್ಮೇಲೆ ಯು ಕ್ಯಾನ್ ಸಿ ದಿ ರಿಸಲ್ಟ್. ನೋಡಿಕೊಂಡು ನಿಮಗೆ ಅನಿಸ್ಬೋದು ಅವಾಗ, ಅಯ್ಯೋ ನಾನು ಆ ಕಾಲೇಜ್ ಹಾಕಿದ್ರೆ ಸಿಗ್ತಾಯಿತ್ತು, ನನಗಿಂತ ಕಡಿಮೆ ರ್ಯಾಂಕ್ನವ್ರಿಗೆ ಆ ಕಾಲೇಜ್ ಸಿಕ್ಕಿದೆ, ಸೊ ನಾನು ಆಗ್ತಿದ್ರೆ ಸಿಗ್ತಾಯಿತ್ತು ಅನ್ನೋ ಭಾವನೆ ನಿಮಗೆ ಬರಬಹುದು. ಅಂಥ ಸಂದರ್ಭದಲ್ಲಿ ಎಸ್ ವಿಲ್ ಗಿವ್ ಚಾನ್ಸ್ ಟು ಎಂಟರ್ ಒನ್ಸ್ ಅಗೈನ್. ಸೊ 1 or 2 days ಟೈಮ್ ಕೊಡ್ತೀವಿ, ಯು ಕ್ಯಾನ್ ಎಂಟರ್ ಯುವರ್ ಆಪ್ಷನ್ಸ್. ಆಪ್ಷನ್ ಕೊಡುವಾಗ ಸೊ ಅಂದರೆ ಚೇಂಜ್ ಮಾಡ್ಕೋಬೋದು, ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೋದು, ಹೊಸ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಡಿಲೀಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಎಷ್ಟೇ ಆಪ್ಷನ್ ಇದ್ರೂ ಹಂಗೆ ಉಳಿಸ್ಕೊಳ್ಳಿ, ಪ್ರಿಯಾರಿಟಿ ಮಾಡ್ಕೊಳ್ಳಿ ಅಷ್ಟೇ. ಒಂದು ವೇಳೆ ಆಪ್ಷನ್ ಸಾಕಾಗಲಿಲ್ಲ ಅಂತಂದರೆ ಆಪ್ಷನನ್ನು ಕೊಡಿ. ಎಲ್ಲರೂ ಮಾರ್ಕ್ ಅಲಾಟ್ಮೆಂಟಲ್ಲಿ ಭಾಗವಹಿಸೋದು ಬಹಳ ಸೂಕ್ತ. ಒಂದು ವೇಳೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಭಾಗವಹಿಸಲಿಲ್ಲ ಅಂದರೆ ನೇರವಾಗಿ ರಿಯಲ್ ಅಲಾಟ್ಮೆಂಟಲ್ಲಿ ಭಾಗವಹಿಸ್ಬೋದು. ಆದರೆ ಮಾರ್ಕ್ ಅಲಾಟ್ಮೆಂಟ್ಲಿ ಒಂದು ಅಂದಾಜು ಸಿಗುತ್ತೆ, ಯಾವ ಕಾಲೇಜು ಯಾವ ಕೋರ್ಸ್ ಸಿಗ್ಬೋದು ಅನ್ನೋ ಅಂದಾಜು ಸಿಗುತ್ತೆ. ಅದು ನೋಡಿಕೊಂಡು ಚೇಂಜ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ಎಲ್ಲರೂ ಭಾಗವಹಿಸಿ. ಬೈ ಸೀಯಿಂಗ್ ದಿ ಮಾರ್ಕ್ ಅಲಾಟ್ಮೆಂಟ್ ಯು ಕ್ಯಾನ್ ಚೇಂಜ್ ಯುವರ್ ಪ್ರಿಯಾರಿಟಿ ಆರ್ ದಿ ಆಪ್ಷನ್ಸ್, ಆರ್ ಯು ಕ್ಯಾನ್ ಎಂಟರ್ ಯುವರ್ ಆಪ್ಷನ್ಸ್, ಆರ್ ಯು ಕ್ಯಾನ್ ಡಿಲೀಟ್ ಯುವರ್ ಆಪ್ಷನ್ಸ್, ಆರ್ ಯು ಕ್ಯಾನ್ ಮಾಡಿಫೈ ಯುವರ್ ಆಪ್ಷನ್ಸ್. ಆಪ್ಷನ್ ಮಾಡಿಫೈ ಆದಮೇಲೆ ಸೊ ಅದಕ್ಕೆ 1 or 2 days ಟೈಮ್ ಇರುತ್ತೆ ನಿಮಗೆ. ಆ ಡೇಟ್ ಒಳಗಡೆ ನಿಗದಿತ ಸಮಯದಲ್ಲೇ ಮಾಡಬೇಕು. ಅದಾದಮೇಲೆ ಸೇವ್ ಮಾಡಿ, ಸಬ್ಮಿಟ್ ಮಾಡಿ. ದಟ್ ಈಸ್ ದಿ ಫೈನಲ್ ಪ್ರಿಂಟ್ಔಟ್ ಆಫ್ ದಿ ಆಪ್ಷನ್ ಎಂಟ್ರಿ. ಅದನ್ನು ಒಂದು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ. ಅದೇ ಫೈನಲ್ ಪ್ರಿಂಟ್ಔಟ್, ಮೊದಲು ಮಾಡಿರೋದಕ್ಕೆ ಅಲ್ಲ. ಏನಾದ್ರು ಚೇಂಜ್ ಮಾಡಿದರೆ ಚೇಂಜ್ ಪ್ರಿಂಟ್ಔಟ್ನ ತೆಗೆದಿಟ್ಕೊಳ್ಳಿ. ಸೊ ಇದಾದ ಮೇಲೆ ಸೊ ನಿಮಗೆಲ್ಲರೂ ಕಾತರಿಂದ ಕಾಯ್ತಾ ಇರ್ತೀರಾ. ಸೊ ರಿಯಲ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಈ ಅಲಾಟ್ಮೆಂಟು ಆಗುವಾಗ, ಅಲಾಟ್ಮೆಂಟ್ಗಿಂತ ಮುಂಚೆ ನಿಮ್ಗೆ ಇನ್ನೊಂದು ಅಂಶನ ನಾನು ಕ್ಲಾರಿಫೈ ಮಾಡಬೇಕು. ಆಪ್ಷನ್ ಎಂಟ್ರಿ ಓನ್ಲಿ 1 time ಆಪ್ಷನ್ ಎಂಟ್ರಿ ಇಸ್ ಅಲೌಡ್ ಫಾರ್ ಆಲ್ ದಿ ರೌಂಡ್ಸ್. 2-3 ಸುತ್ತು ನಡೆದರೂ ಕೂಡ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಏನು ಕೊಟ್ಟಿರ್ತೀರೋ ಈ ಅದೇ ಆಪ್ಷನ್ ಎಂಟ್ರಿ ಇಟ್ ವಿಲ್ ಕ್ಯಾರಿ ಔಟ್ ಫಾರ್ ದಿ ಫರ್ದರ್ ರೌಂಡ್ಸ್. ಯೂಶ್ವಲಾಗಿ ಅದೇ ಆಗೋದು. ಒಂದು ವೇಳೆ ಏನಾರು ವ್ಯತ್ಯಾಸ ಇದ್ದರೆ ದಟ್ ವಿಲ್ ಬಿ ಇಂಟಿಮೇಟೆಡ್. ಸೊ ಯೂಶ್ವಲಾಗಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ವಿಲ್ ಕ್ಯಾರಿ ಫಾರ್ವರ್ಡ್ ಟು ಆಲ್ ದಿ ರೌಂಡ್ಸ್. ಲೈಕ್ 2ನೇ ಸತಿ 3ನೇ ಸತಿಗೂ ಕೂಡ ಅದೇ ಕ್ಯಾರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಆಪ್ಷನ್ ಎಂಟ್ರಿ ಕೊಡುವಾಗ ಭಾಳ ಕೇರ್ಫುಲ್ಲಾಗಿ ಕೊಡಿ, ಜಾಸ್ತಿ ಕೊಡಿ, ಪ್ರಿಯಾರಿಟಿ ಮಾಡಿ ಕೊಡಿ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅದೆಲ್ಲ ಯೋಚನೆ ಮಾಡಿ. ನಾನು ಮೊದಲೇ ಹೇಳಿದಾಗೆ ಕಾಲೇಜ್ ಹತ್ರ ಇದೆಯಾ, ದೂರ ಇದೆಯಾ, ಲ್ಯಾಬ್ ಇದೆಯಾ, ಲೈಬ್ರರಿ ಇದೆಯಾ, ಹಾಸ್ಟೆಲ್ ಇದೆಯಾ, ಅಥವಾ ಫೀಸ್ ಅಷ್ಟಿದೆಯಾ, ಅಥವಾ ಹೇಗಿದೆ, ಅದೆಲ್ಲ ಟೈಮ್ ಇದೆ. ಇವಾಗ ಯು ಕ್ಯಾನ್ examine all those things and you can verify all those things and you can make a prepare, or you can list the number of colleges and the courses and the facilities. ಇಷ್ಟು ಮಾಡಿದ ಮೇಲೆ and then you can sit in front of the system and you can enter ಮಾಡ್ಕೊಳ್ಳಿ. ಇಷ್ಟು ಆದರೆ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ, ಆಪ್ಷನ್ ಕ್ಲೋಸ್ ಆಗುತ್ತೆ, ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ರಿಯಲ್ ಅಲಾಟ್ಮೆಂಟ್ ಆದರೆ ಸೊ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸಿಕ್ಕಿದ ಮೇಲೆ ಏನು ಮಾಡಬೇಕು, ಇದು ನೆಕ್ಸ್ಟ್ ಸ್ಟೇಜ್. ಸೀಟ್ ಸಿಕ್ಕಿದ್ರಿ, ಈಗ ಸಿಕ್ಕಿದ ಮೇಲೆ ಏನು ಮಾಡಬೇಕು. ಒಂದು ವೇಳೆ ನೀವು ಸೀಟ್ ಸಿಕ್ತು ಅಂತಂದರೆ, ಒಂದು ವೇಳೆ ಅಂದರೆ ಸರಿಯಾಗಿ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾದಲ್ಲಿ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಸಾಮಾನ್ಯವಾಗಿ ಸೀಟ್ ಸಿಗುತ್ತೆ, ಒಂದಲ್ಲ ಒಂದು ಸಿಗುತ್ತೆ. ಈಗ ಇಲ್ಲ ನಂದು 50,000 ಅಗ್ರಿಕಲ್ಚರ್ ರ್ಯಾಂಕ್ ಇದೆ, ನನಗೆ ಅಗ್ರಿಕಲ್ಚರ್ ಹಾಕಿದೆ ಸಿಗಲಿಲ್ಲ, 50,000ಕ್ಕೆ ನಿಮ್ಮ ಕಟ್ ಆಫ್ ರ್ಯಾಂಕ್ ಇದೆ ಸಿಗುತ್ತೆ. 50,000ಕ್ಕೆ ಅಗ್ರಿಕಲ್ಚರ್ ಸಿಗುತ್ತಾ? ಸಿಗೋದಿಲ್ಲ. ಸೊ ಹಾಗಾಗಿ ಸಿಗೋದಿಲ್ಲ ಅಂತಂದಾಗ ನನಗೆ ನೀವು ಹಾಕಿದ್ರಿ ಆಪ್ಷನ್ ಎಂಟ್ರಿ ಹಾಕಿದ್ರಿ ಸಿಗಲಿಲ್ಲ ಅಂತ ನಮ್ಮನ್ನು ಕೇಳೋ ಹಂಗಿಲ್ಲ. ಸೊ ನಿಮ್ಮ ರ್ಯಾಂಕ್ಗೆ ಅನುಗುಣವಾಗಿ ಜಾಸ್ತಿ ಬರೀ ಅಗ್ರಿಕಲ್ಚರ್ ಎಲ್ಲ ಬೇರೆ ಜೊತೆಗೆ ಅದರ್ ಕೋರ್ಸಸ್ಸು ಕೊಡಬೇಕು, ಇಂಜಿನಿಯರಿಂಗು ಅಥವಾ ಇಂಟ್ರೆಸ್ಟ್ ಇದೆ ಯಾವ ಕೋರ್ಸಿಗೆ ಸಿಗಬೇಕು. ಒಂದು ವೇಳೆ ಯಾವುದು ಸಿಕ್ಕಿಲ್ಲ ಅಂತಂದರೆ ನೀವು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬೇಕಾಗತ್ತೆ. ಮುಂದಿನ ಸುತ್ತಲ್ಲಿ ಆಪ್ಷನ್ ಎಂಟ್ರಿ ಕೊಡ್ತೀರಾ ಅಂತಂದರೆ ಯೂಶ್ವಲಿ ಆಪ್ಷನ್ ಎಂಟ್ರಿ ವಿಲ್ ನಾಟ್ ಬಿ ಗಿವನ್, ಕೊಡಲ್ಲ. ಸೊ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಏನು ಕ್ಯಾರಿ ಫಾರ್ವರ್ಡ್ ಆಗುತ್ತೋ ಅದೇ ಆಗಿರುತ್ತೆ. ಒಂದು ವೇಳೆ ಸೀಟು ಸಿಕ್ಕಿಲ್ಲ ಅಂದರೆ ಇದು ಸಿಕ್ಕಿದ್ರೆ ಏನು, ಒಂದು ವೇಳೆ ಸೀಟ್ ಸಿಕ್ಕುತ್ತೆ ಸರಿಯಾಗಿ ಆಪ್ಷನ್ ಎಂಟ್ರಿ ಹಾಕಿದ್ರೆ 65,000, ಒಂದು 55,000 ಇಂಜಿನಿಯರಿಂಗ್ ಸೀಟ್ ಇರುತ್ತೆ, ಒಂದು 2-3 ಸಾವಿರ ಅಗ್ರಿಕಲ್ಚರ್ ಸೈನ್ಸ್ ಇರುತ್ತೆ, ಒಂದು 500-400-500 ವೆಟರ್ನರಿ ಇರುತ್ತೆ, ಒಂದು 60-62 ಸಾವಿರ ಸೀಟ್ ಆಲ್ ಟುಗೆದರ್ ಸಿಗಬಹುದು. ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಗೊತ್ತಾಗುತ್ತೆ. ಇಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಆಪ್ಷನ್ ಎಂಟ್ರಿ ಹಾಕಿದ್ರೆ ಸೀಟ್ ಸಿಗಬಹುದು. ಸಿಕ್ಕಿದ್ರೆ ಏನು ಮಾಡಬೇಕು. ಸೊ ಒಂದು ಸಾರಿ ಸೀಟ್ ಸಿಕ್ತು ಅಂದರೆ ನಿಮ್ಮ ಮುಂದೆ 4 ಆಯ್ಕೆಗಳಿರುತ್ತೆ. 4 ಆಯ್ಕೆ ಅಂದರೆ ಲೈಕ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈ ಚಾಯ್ಸ್ಗಳನ್ನು ಭಾಳ ಗಮನವಿಟ್ಟು ಕೇಳಿ. ಇಲ್ಲೂ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪನ್ನು ಮಾಡ್ತಾರೆ. ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಸೀಟ್ ಸಿಕ್ಕಿದ ಮೇಲೆ ಚಾಯ್ಸನ್ನು ಕೊಡೋದು. ಸೊ ನೀವು ಆಪ್ಷನ್ ಎಂಟ್ರಿನ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಕೊಡೋದು, ಬಿಫೋರ್ ಮಾರ್ಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಕೊಡೋದು, ಅಥವಾ ಬಿಫೋರ್ ಅಲಾಟ್ಮೆಂಟ್ ನೀವು ಆಪ್ಷನ್ಸ್ನ ಕೊಡೋದು. ಚಾಯ್ಸನ್ನು ಆಫ್ಟರ್ ಅಲಾಟಿಂಗ್ ದಿ ಸೀಟ್ ಚಾಯ್ಸನ್ನು ಕೊಡ್ತೀರಿ. ಸೀಟ್ ಸಿಕ್ಕಿದ್ರೆ ಏನು ಹೇಳುತ್ತೆ ಈ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನೋದು ನೋಡೋಣ. ಚಾಯ್ಸ್ 1 ಹೇಳುತ್ತೆ, ಸೊ ದಿ ಅಲಾಟೆಡ್ ಕಾಲೇಜ್ ಆ್ಯಂಡ್ ಸೀಟ್ ಈಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಬೈ ಮೀ, ಐ ವಿಲ್ ಗೋ ಅಂಡ್ ರಿಪೋರ್ಟ್ ಅಂತಂದರೆ ಐ ಕ್ಯಾನ್ ಎಕ್ಸೈಸ್ ಚಾಯ್ಸ್ 1 ಅಂತ ಹೇಳುತ್ತೆ. ಅಂದರೆ
ನನಗೆ ಸಿಕ್ಕಿರೋ ಸೀಟು ಸಂಪೂರ್ಣ ಇಷ್ಟ ಇದೆ, ಈ ಸೀಟ್ ಹೊರತಾಗಿ ನನಗೆ ಬೇರೆ ಯಾವ ಸೀಟು ಬೇಡ, ಈ ಸೀಟನ್ನ ಬಿಟ್ಟರೆ ನಾನು ಬೇರೆ ಯಾವ ಕಾಲೇಜು ನೋಡಲ್ಲ, ಯಾವ ರೌಂಡ್ಗೂ ಹೋಗಲ್ಲ ಅನ್ನೋದಾದರೆ ಚಾಯ್ಸ್ 1 ಕೊಡಿ. ಚಾಯ್ಸ್ 1 ಕೊಟ್ಟರೆ ಅಲ್ಲಿ ಹೇಳುತ್ತೆ ಫೀಸ್ ಕಟ್ಟು ಅಂತ ಹೇಳುತ್ತೆ. ಎಷ್ಟು ಫೀಸು ಸೀಟ್ ಮ್ಯಾಟ್ರಿಕ್ಸ್ ಆವಾಗಲೇ ಹೇಳಿರ್ತೀವಿ, ಈ ಕಾಲೇಜ್ ಫೀಸ್ ಎಷ್ಟು ಅಂತ ಹೇಳ್ತೀವಿ. ಇಂಜಿನಿಯರಿಂಗ್ ಇಷ್ಟು ಇರ್ತದೆ, ಮತ್ತು ವೆಟರ್ನರಿಗೆ ಇಷ್ಟು ಇರುತ್ತೆ, ಅಗ್ರಿಕಲ್ಚರ್ ಸಿಗಿರುತ್ತೆ. ಯಾವ ಸೀಟ್ ಅಲಾಟ್ ಆಗಿದೆಯೋ ಆ ಸೀಟು ಅಲ್ಲೇ ಬಂದಿರುತ್ತದೆ, ಯಾವುದರಲ್ಲಿ ನಿಮ್ಮ ಪ್ರಿಂಟೌಟಲ್ಲೇ ಬಂದಿರುತ್ತದೆ, ಅಲಾಟ್ಮೆಂಟ್ ಲೆಟ್ರಲ್ಲೇ ಬಂದಿರುತ್ತದೆ. ಅದನ್ನು ನೀವು ಅಷ್ಟು ನಿಗದಿತ ಫೀಸನ್ನು ಆನ್ಲೈನಲ್ಲೋ ಅಥವಾ ಚಲನ್ ಮುಖಾಂತರ ದಟ್ ವಿಲ್ ಬಿ ಇಂಟಿಮೇಟೆಡ್ ಆಫ್ಟರ್ ಅಲಾಟ್ಮೆಂಟ್ ನಾವು ತಿಳಿಸ್ತೀವಿ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಸೊ ಯು ಕ್ಯಾನ್ ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್. ಹೆಂಗೆ ನೀವು ಪೇಮೆಂಟ್ ಮಾಡೋದು? ಬೈ ಯೂಸಿಂಗ್ ಚಲನ್ ಡೌನ್ಲೋಡ್ ಹೆಂಗೆ ಮಾಡ್ತೀರಾ? ಬೈ ಯೂಸಿಂಗ್ ಸೇಮ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್ ಯು ಕ್ಯಾನ್ ಲಾಗಿನ್ ಟು KVA ಪೋರ್ಟಲ್ ಆ್ಯಂಡ್ ಡೌನ್ಲೋಡ್ ದಿ ಚಲನ್. ಆ ಚಲನ್ ಪ್ರೀ ಪ್ರಿಂಟೆಡ್ ಚಲನ್ ಅದು. ಸೊ ಆಲ್ ದಿ ಇನ್ಫಾರ್ಮೇಷನ್ಸ್ ವಿಲ್ ಬಿ ಅವೈಲಬಲ್. ಸೊ ಆನ್ಲೈನಲ್ಲಾದರೂ ಕೂಡ ನೀವು ಹಾಕ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರ್ತದೆ. ಸೊ ನಿಮ್ಮ CT ನಂಬರು, ನಿಮ್ಮ ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೆಲ್ಲ ಬಂದಿರುತ್ತದೆ. ಸೊ ನೀವು ಅಷ್ಟು ಫೀಸನ್ನು ಕಟ್ಟಿದ್ರೆ ಸೊ ಆಫ್ಟರ್ 1 or 2 hours ಆಫ್ಟರ್ ಮೇಕಿಂಗ್ ದಿ ಪೇಮೆಂಟ್ ಯು ಆರ್ ಏಬಲ್ ಟು ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ತೀರಾ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆರ್ಡರ್ಲಿರುವಂಥ ಡೀಟೇಲ್ಸ್ನ ಇನ್ನೊಂದ್ಸರಿ ಪರಿಶೀಲನೆ ಮಾಡಿ, ನಿಮ್ಮದೇನಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಬೈ ಯೂಸಿಂಗ್ ಸೇಮ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್ ಯು ಕ್ಯಾನ್ ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್. ಆಫ್ಟರ್ ಡೌನ್ಲೋಡಿಂಗ್ ಯು ಕ್ಯಾನ್ ಚೆಕ್ ದಿ ಡೀಟೇಲ್ಸ್ ಪ್ರೆಸೆಂಟ್ ಇನ್ ದಿ ಅಡ್ಮಿಷನ್ ಆರ್ಡರ್, ಲೈಕ್ ಯುವರ್ ನೇಮ್ ಚೆಕ್ ಮಾಡ್ಕೊಳ್ಳಿ, ಇವರ ಕೋರ್ಸ್ ಅಲಾಟ್ ಆಗಿರೋ ಚೆಕ್ ಮಾಡ್ಕೊಳ್ಳಿ, ಫೀಸ್ ಇದೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ರಿಸರ್ವೇಷನ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ, ರ್ಯಾಂಕ್ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ವೆನ್ ಇಸ್ ದಿ ಲಾಸ್ಟ್ ಡೇಟ್ ಟು ರಿಪೋರ್ಟ್ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆ ಎಲ್ಲವನ್ನು ಚೆಕ್ ಮಾಡಿಕೊಂಡು ನಿಗದಿತ ಸಮಯದಲ್ಲಿ ನಿಗದಿತ ದಿನಾಂಕದಂದು ನೀವು ಕಾಲೇಜ್ಗೆ ಹೋಗಿ ವಿತ್ ಆಲ್ ದ ಒರಿಜಿನಲ್ಸ್ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಆಗಬೇಕಾಗತ್ತೆ. ಸೊ ಅಲ್ಲಿ ರಿಪೋರ್ಟ್ ಆಗುವಾಗ ಸೊ ಅಲ್ಲಿ ಕೇಳ್ತಾರೆ ವೆರಿಫಿಕೇಷನ್ ಸ್ಲಿಪ್ ಇದೆಯಾ ಅಂತ ಕೇಳ್ತಾರೆ. ವೆರಿಫಿಕೇಷನ್ ಸ್ಲಿಪ್ ತೊಗೋಬೇಕು. ಒಂದು 2-3 ಕಾಪಿ ಜೆರಾಕ್ಸ್, ಒಂದು ಅಟೆಸ್ಟೆಡ್ ಕಾಪಿ ಕೇಳ್ತಾರೆ, ಅಟೆಸ್ಟೆಡ್ ಕಾಪಿನ ಕೊಟ್ಕೊಳ್ಳಿ. ಸೊ ಅದಾದಮೇಲೆ ಎಲ್ಲ ಫಾರ್ಮಾಲಿಟೀಸ್ ಮುಗಿದ ಮೇಲೆ ಸೊ ಅಗೈನ್ ನಿಮ್ಮ ಪ್ರೋಸೆಸ್ ಮುಗಿದೋಗಲಿಲ್ಲ. ಸೊ ನಮ್ಮ KVA ಪೋರ್ಟಲ್ ಲಾಗಿನ್ ಆಗಿ ಅಲ್ಲಿ ಸ್ಟೂಡೆಂಟ್ ಲಾಗಿನ್ ಪೋರ್ಟಲ್ ಅಂತಿರುತ್ತೆ. ಆ ಪೋರ್ಟಲ್ ಲಾಗಿನ್ ಆಗಿ ಬೈ ಯೂಸಿಂಗ್ ದಿ ಸೇಮ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್, ಅಂದರೆ ಯೂಸರ್ ಐಡಿ ಯಾವುದು ಗೊತ್ತಾ ನಿಮಗೆ, ಸೀಕ್ರೆಟ್ ಕೀ ಕೊಟ್ಟಿರ್ತೀವಲ್ಲ ಅದೇ ಸೀಕ್ರೆಟ್ ಕೀ ಮತ್ತು ನಿಮ್ಮ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಲ್ಲಿ ಡೀಟೇಲ್ಸ್ ಇರುತ್ತೆ. ನೀವು ಯಾವ ಕಾಲೇಜ್ಗೆ, ಯಾವ ಕೋರ್ಸ್ಗೆ, ಯಾವ ದಿನಾಂಕ, ಎಷ್ಟು ಫೀಸ್ ಕೊಟ್ಟು ಜಾಯ್ನ್ ಆಗಿದ್ದೀರಾ ಅನ್ನೋದು ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿದ್ರೆ ನಿಮಗೂ KVA ಸಂಬಂಧ ಮುಗಿಯುತ್ತೆ. ಯು ಕ್ಯಾನ್ ಅಟೆಂಡ್ ದಿ ಕ್ಲಾಸಸ್ ಆ್ಯಸ್ ಪರ್ ದಿ ಟೈಮ್ ಟೇಬಲ್. ಇದು ಚಾಯ್ಸ್ 1 ಕ್ಯಾಂಡಿಡೇಟು. ಒಂದು ಸರಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿದೆ ಅಥವಾ ಫೀಸ್ ಕಟ್ಟಿದ್ದಾರೆ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಗೋ ಫಾರ್ ದ ರೌಂಡ್ಸ್. ಯಾವ ರೌಂಡ್ಗೂ ಯಾವ ಸೀಟ್ಗೂ ಎಲಿಜಿಬಲ್ ಇರೋದಿಲ್ಲ. ಒಂದು ವೇಳೆ ನೀವು ಚಾಯ್ಸ್ 1 ಕೊಟ್ಟು ನೀವು ಅಡ್ಮಿಟ್ ಆಗಿದ್ದರೆ ನಂತರ ದಿನಗಳಲ್ಲಿ ಏನಾದರೂ ಮೆಡಿಕಲ್ಗೆ ಏನಾದ್ರು ಕೊಟ್ಟರೆ ಅದಕ್ಕೆ ಫಾರ್ ಸಪ್ರೇಟ್ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಯೂಶ್ವಲಿ ಮಕ್ಕಳು ನನ್ನ ಅಡ್ವೈಸರು ಅಂತಂದರೆ ಫಸ್ಟ್ ರೌಂಡಲ್ಲೇ ಯಾರು ಚಾಯ್ಸ್ 1 ಕೊಡಬೇಡಿ, ಹೋಲ್ಡ್ ಮಾಡ್ಕೊಳ್ಳಿ. ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡೋಕ್ಕೆ ಒಂದು ಅವಕಾಶ ಇದೆ, ಅದನ್ನು ಚಾಯ್ಸ್ 2ನಲ್ಲೇ ಹೋಗಿ. ಈಗ ನೆಕ್ಸ್ಟ್ ರೌಂಡಲ್ಲಿ ಸೊ ಕೆಲವು ಸೀಟ್ಗಳು ಆಡಪ್ ಆಗ್ಬೋದು, ಅಥವಾ ಮೆಡಿಕಲ್ ಏನಾರು ಬಂದರೆ ಮೆಡಿಕಲಲ್ಲೂ ನೀವು ಆಯ್ಕೆ ಮಾಡ್ಕೊಂಡಾಗ ಮೆಡಿಕಲ್ ಸಿಕ್ಕರೆ ಇದನ್ನು ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ಬೇರೆ ಅದರ್ ಕೋರ್ಸಸ್ ಒಳ್ಳೆ ಕೋರ್ಸ್ಗಳು ಬಂದರೆ ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ಚಾಯ್ಸ್ 2ನ ಕೊಟ್ಕೊಳ್ಳಿ. ಸೊ ಚಾಯ್ಸ್ 2 ಏನು ಹೇಳುತ್ತೆ ನೋಡೋಣ. ಇದು ಚಾಯ್ಸ್ 1 ಆಯ್ತಪ್ಪ. ಸೊ ಚಾಯ್ಸ್ 2 ಹೇಳುತ್ತೆ ದಿ ಅಲಾಟೆಡ್ ಕಾಲೇಜ್ ಆ್ಯಂಡ್ ಸೀಟ್ ಈಸ್ ಓಕೆ. ಬೈ ಹೋಲ್ಡಿಂಗ್ ದಟ್ ಸೀಟ್ ಐ ವಿಲ್ ಗೋ ಟು ದಿ ನೆಕ್ಸ್ಟ್ ರೌಂಡ್. ಇಫ್ ಐ ಗೆಟ್ ಅ ಬೆಟರ್ ಸೀಟ್ ಇನ್ ದ ನೆಕ್ಸ್ಟ್ ರೌಂಡ್ ಐ ವಿಲ್ ಟೇಕ್, ಅದರ್ವೈಸ್ ಅಲ್ಲಿ ಯಾವುದು ಸೇಮ್ ಸೀಟ್ ಅಂತ. ನನಗೆ ಸಿಕ್ಕಿರೋ ಸೀಟು ಪರವಾಗಿಲ್ಲ, ಇದನ್ನು ಇಟ್ಕೊಂಡು ನಾನು ಮುಂದಿನ ರೌಂಡ್ಗೆ ಹೋಗ್ತೀನಿ. ಮುಂದಿನ ರೌಂಡಲ್ಲಿ ಇದಕ್ಕಿಂತ ಉತ್ತಮವಾದಂಥ ಕೋರ್ಸು, ಉತ್ತಮವಾದಂಥ ಸೀಟು ಸಿಕ್ಕಿದ್ರೆ, ಉತ್ತಮವಾದಂಥ ಕಾಲೇಜಲ್ಲಿ ಸಿಕ್ಕಿದ್ರೆ ನಾನು ಅದನ್ನು ಸೀಟ್ನ ತೆಗೆದುಕೊಳ್ತೀನಿ. ಇಲ್ಲ ಅಂತಂದರೆ ಇದೇ ಸೀಟ್ ಇಟ್ಕೊಳ್ತೀನಿ ಅನ್ನೋದಾದರೆ ಚಾಯ್ಸ್ 2 ಕೊಡಿ. ಈ ಚಾಯ್ಸ್ 2ನಲ್ಲಿ ಏನೆಲ್ಲ ಅದು ಕಂಡೀಷನ್ಸ್ ಇರುತ್ತೆ ಅಂತ ಅಲಾಟ್ಮೆಂಟ್ ಆದಮೇಲೆ ಆಗ್ತೀವಿ. ಯೂಶ್ವಲಿ ಏನಾಗಿರುತ್ತೆ ಅಂದರೆ ಚಾಯ್ಸ್ 2 ಕೊಟ್ಟಾಗ ಇಂಜಿನಿಯರಿಂಗಲ್ಲಿ ಫೀಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಮೆಡಿಕಲ್ಗಾದರೆ ಕಟ್ಟಿ ಅಂತ ಹೇಳ್ತೀವಿ. ಇಂಜಿನಿಯರಿಂಗಲ್ಲಿ ಚಾಯ್ಸ್ 2ಗೆ ಇರೋದಿಲ್ಲ. ಬಟ್ ಇವನ್ ದ ಇಫ್ ಇಟ್ ಈಸ್ ದೇರ್ ದಟ್ ವಿಲ್ ಬಿ ಗಿವನ್ ಡ್ಯೂರಿಂಗ್ ದಿ ಅಲಾಟ್ಮೆಂಟ್ ಟೈಮ್. ಆ ಇನ್ಸ್ಟ್ರಕ್ಷನ್ಸ್ನ ಅಲಾಟ್ಮೆಂಟ್ ಟೈಮಲ್ಲಿ ಕೊಡ್ತೀವಿ. ಅಲಾಟ್ಮೆಂಟ್ ಟೈಮಲ್ಲಿ ಆದಾಗ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಚಾಯ್ಸ್ 2 ಕೊಟ್ಟರೆ ಸಿಕ್ಕಿರೋ ಸೀಟು ನಿಮ್ಮ ಹತ್ರ ಇರುತ್ತೆ, ಅದನ್ನು ಹೋಲ್ಡ್ ಮಾಡ್ಕೊಂಡು ಮುಂದಿನ ರೌಂಡ್ಗೆ ಹೋಗ್ಬೋದು. ಮುಂದಿನ ರೌಂಡಲ್ಲಿ ಏನಾದ್ರು ಇದಕ್ಕಿಂತ ಮೇಲ್ಭಾಗದಲ್ಲಿ ಉತ್ತಮವಾದ ಸೀಟ್ ಸಿಕ್ಕಿದ್ರೆ ನೀವು ತೆಗೆದುಕೊಳ್ಬೋದು. ಅದೇ ಗೊತ್ತಾಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿಯಪ್ಪ. ಸೊ ನಿಮಗೆ ಒಂದು 100 ಆಪ್ಷನ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ಇನ್ನೂ ಜಾಸ್ತಿನೇ ಕೊಡಬೇಕು, ಇನ್ನು ಲೀಸ್ಟ್ ರ್ಯಾಂಕ್ ಇರೋರು. ನಾನು ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. 100 ಆಪ್ಷನ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. 100 ಆಪ್ಷನಲ್ಲಿ 50ನೇ ಆಪ್ಷನ್ ಅಲಾಟ್ ಆಗಿದೆ. ನೀವು ಚಾಯ್ಸ್ 2 ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಚಾಯ್ಸ್ 2 ಕೊಟ್ಟ ತಕ್ಷಣ ಫೀಸ್, ಇಂಜಿನಿಯರಿಂಗ್ ಆದರೆ ಫೀಸ್ ಕೊಟ್ಟೋ ಅವಶ್ಯಕತೆ ಇಲ್ಲ. ಚಾಯ್ಸ್ 2 ಕೊಟ್ಟ ತಕ್ಷಣ ಏನಾಗುತ್ತೆ, ಅಲಾಟೆಡ್ ಸೀಟ್ ವಿಲ್ ಬಿ ವಿತ್ ಯು, ಅದು ನಿಮ್ಮ ಹತ್ರ ಇರುತ್ತೆ. ಅಲಾಟೆಡ್ ಆ್ಯಂಡ್ ಬಿಲೋ 51ರಿಂದ ಕೆಳಗಡೆ ಇರುವಂಥ ಆಪ್ಷನ್ ಎಲ್ಲ ಡಿಲೀಟ್ ಆಗುತ್ತೆ. 1ರಿಂದ 49 ಆಪ್ಷನು ನಿಮ್ಮ ಅಕೌಂಟಲ್ಲಿರುತ್ತೆ. ಸೊ ನೆಕ್ಸ್ಟ್ ರೌಂಡ್ಗಿಂತ ಮುಂಚೆ ನೀವೇನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ, ರಿಅರೇಂಜ್ ಮಾಡ್ಕೊಳ್ಳೋದಿದ್ರೆ ಬಿಟ್ವೀನ್ 1 to
1 to 49 ಚೇಂಜ್ ಮಾಡ್ಕೋ, ಅಡಿಷನ್ ಅಂತೂ ಮಾಡ್ಕೊಳಕ್ಕಾಗೋದಿಲ್ಲ, ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ ಮಾಡ್ಕೋಬೋದು. ಸೊ 49 25 ಮಾಡ್ಬೋದು, 25 15 ಮಾಡ್ಬೋದು, 10 1 ಮಾಡ್ಬೋದು, ಅಥವಾ 1 50 ಮಾಡ್ಬೋದು, 49 ಮಾಡ್ಬೋದು. ವಾಟ್ ಎವರ್ ದಿ ಥಿಂಗ್ಸ್ ಯು ಕ್ಯಾನ್ ಡೂ, ಹೀಗೆ ಮಾಡ್ಬೋದು. ಒಂದು ಅಡಿಷನ್ ಮಾಡಂತೂ ಮಾಡೋಕ್ಕಾಗಲ್ಲ, ಡಿಲೀಷನ್ಸು ರಿಅರೇಂಜ್ ಮಾಡ್ಕೋಬೋದು. ಹೀಗೆ ಮಾಡಿಕೊಂಡು ಸೇವ್ ಮಾಡಿ ಅದನ್ನು ಒಂದು ಪ್ರಿಂಟ್ಔಟ್ ತೆಗೆದುಕೊಂಡ್ರೆ, ಒಂದು ವೇಳೆ ನೆಕ್ಸ್ಟ್ ರೌಂಡಲ್ಲಿ 49ಗಿಂತ ಮುಂಚೆ ಅಂದರೆ 1 to 49 ಏನೋ ಸೀಟು ನಿಮ್ಗೆ ಏನಾದ್ರು ಅಪ್ಗ್ರೇಡ್ ಆದರೆ ಸೊ ದಟ್ ಸೀಟ್ ವಿಲ್ ಬಿ ವಿತ್ ಯು ಆ್ಯಂಡ್ ದಿ ಅಲಾಟೆಡ್ ಸೀಟ್ ವಿಲ್ ಬಿ ಕ್ಯಾನ್ಸಲ್ಡ್. ಸೈಮಲ್ಟೇನಿಯಸ್ಲಿ ಕ್ಯಾಂಡಿಡೇಟ್ ಕೆನಾಟ್ ಹ್ಯಾವ್ 2 seats. ಸಿಕ್ಕಿರೋ ಸೀಟು ಇದ್ದು ಹಿಂದೆ ಸಿಕ್ಕಿದ್ದಂಥ ಸೀಟು ಡಿಲೀಟ್ ಆಗುತ್ತೆ. ಸೊ ಅವಾಗ ಬಂದು ಇಲ್ಲಲ್ಲ, ನನಗೆ ಮೊದಲೇ ಸಿಕ್ಕಿದ್ದು ಸೀಟು ನನಗೆ ಚೆನ್ನಾಗಿತ್ತು, ಸೊ ನನಗೆ ಈಗ ಸಿಕ್ಕಿರೋ ಸೀಟು ನನಗೆ ಬೇಡ ಅಂತಂದರೆ ಅಗೇನ್ ಇಟ್ ಗೋಸ್ ವಿತ್ ಪ್ರಿಯಾರಿಟಿ. ದಟ್ಸ್ ವಾಟ್ ಐ ಟೋಲ್ಡ್ ಯು ವೆರಿ ಕ್ಯಾಟಗರಿಕಲಿ. ಸೊ ವೆನ್ ಯು ಆರ್ ಗಿವಿಂಗ್ ಆಪ್ಷನ್ ಯು ಹ್ಯಾವ್ ಟು ಮೇಕ್ ದಿ ಪ್ರಿಯಾರಿಟಿ. ಲೈಕ್ ಸೊ ನಿಮ್ಗೆ ಏನಾದ್ರು 25 ಸಿಕ್ಕಿ ನನಗೆ 25 ಬೇಡ 50 ಬೇಕು ಅಂತಂದರೆ ನೋ, 50 ಕೊಡೋಕ್ಕಾಗೋದಿಲ್ಲ. ಬಿಕಾಸ್ 25th ಮಸ್ಟ್ ಬಿ ಬೆಟರ್ ದ್ಯಾನ್ 50th. ಅದಕ್ಕೋಸ್ಕರ ವೆನ್ ಯು ಆರ್ ಗಿವಿಂಗ್ ಆಪ್ಷನ್ ಯು ಹ್ಯಾವ್ ಟು ಮೇಕ್ ದಿ ಪ್ರಿಯಾರಿಟಿ ಇನ್ ಪಕ್ಕಾ ಮ್ಯಾನರ್. ಕೊಡಿ, ಚೇಂಜ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ವಾಟ್ ಎವರ್ ದಿ ಸೀಟ್ ಯು ಗೆಟ್ಸ್, ಎಸ್ ಯು ಹ್ಯಾವ್ ಟು ಹೋಲ್ಡ್. ಇಲ್ಲ ಎರಡನೇ ರೌಂಡಲ್ಲಿ ನಾನು ಚಾಯ್ಸ್ 2 ಮಾಡ್ತೀನಿ ಅಂತಂದರೆ, ಚಾಯ್ಸ್ 2 ಮಾಡಬೇಕು ಅಂದಾಗ ಇಂಜಿನಿಯರಿಂಗ್ಗೆ ಯು ಹ್ಯಾವ್ ಟು ಮೇಕ್ ದಿ ಪೇಮೆಂಟ್. ಆವಾಗ ಇನ್ಸ್ಟ್ರಕ್ಷನ್ಸ್ ಹೆಂಗೆ ಪೇಮೆಂಟ್ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಹೆಂಗೆ ಮಾಡಿದ್ರು ಅದೇ ರೀತಿಯಲ್ಲಿ ಇದು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ನೆಕ್ಸ್ಟ್ ರೌಂಡ್ ಫೈನಲ್ ರೌಂಡಲ್ಲಿ ಯು ಹ್ಯಾವ್ ಟು ಟೇಕ್, ಕಂಪಲ್ಸರಿ ಯು ಶುಡ್ ಟೇಕ್ ಅದಿರುತ್ತೆ. ಇದು ಚಾಯ್ಸ್ 2ನಪ್ಪ. ಒಂದು ವೇಳೆ ನೀವು ಏನಾದ್ರು ಪ್ರಿಯಾರಿಟಿ ಪಕ್ಕ ಮಾಡದೇ ಇದ್ದೆ, ಇಲ್ಲ ನನಗೆ ಬೇಡ ಚಾಯ್ಸ್ 2 ಮಾಡಿಬಿಟ್ಟಿದ್ದೀನಿ, ನನಗೆ ಇಲ್ಲ ಐ ವಾಂಟ್ ಟು ಗೋ ಟು ಚಾಯ್ಸ್ 3, 4 ಅಥವಾ 1 ಮಾಡಬೇಕು ಅಂತಂದರೆ ಅವಕಾಶ ಇರೋದಿಲ್ಲ. ದಟ್ಸ್ ವಾಟ್ ವೆನ್ ಯು ಆರ್ ಗಿವಿಂಗ್ ಚಾಯ್ಸಸ್ ಪ್ಲೀಸ್ ಕನ್ಸಲ್ಟ್ ಯುವರ್ ಪೇರೆಂಟ್ಸ್, ಎಲ್ಡರ್ಸ್ ಆ್ಯಂಡ್ ವೆಲ್ ವಿಷರ್ಸ್. ನೀವು ಸೀಟ್ ಅಲಾಟ್ ಆದ ತಕ್ಷಣ ಯಾವುದೋ ಒಂದು ಖುಷಿಗೋ ದುಃಖಕ್ಕೋ ದುಮ್ಮಾನಕ್ಕೋ ಯಾವುದೋ ಒಂದು ಚಾಯ್ಸ್ನ ಕೊಡಬೇಡಿ. ಸಾಕಷ್ಟು ಸಮಯ ಇರುತ್ತೆ. ನಿಮ್ಮ ತಂದೆ ತಾಯಿ ಅಥವಾ ವೆಲ್ವಿಷರ್ನ ಕನ್ಸಲ್ಟ್ ಮಾಡಿಕೊಂಡು ಸೊ ಯಾವ ಚಾಯ್ಸ್ ಕೊಡ್ಬೋದು, ನನಗೆ ಇಂಥ ಕಾಲೇಜ್ ಸಿಕ್ಕಿದೆ, ಇಂಥ ಸೀಟ್ ಸಿಕ್ಕಿದೆ, ಇಂಥ ಕೋರ್ಸ್ ಸಿಕ್ಕಿದೆ, ಸೊ ನಾನು ಈ ಕಾಲೇಜ್ ಹತ್ರ ಇದೆಯಾ ದೂರ ಇದೆಯಾ, ಸೊ ಅಥವಾ ನನಗೆಲ್ಲ ಫೆಸಿಲಿಟೀಸ್ ಇದೆಯಾ ಅಂತ ಇನ್ನೊಮ್ಮೆ ಪರಿಶೀಲನೆ ಮಾಡಿಕೊಂಡು ಚಾಯ್ಸನ್ನು ಎಕ್ಸಸೈಸ್ ಮಾಡಿ. ಸೊ ನೀವು ಗೊತ್ತಿಲ್ಲದೇ ಏನೋ ಬೇಜಾರಿಗೋ ಏನೋ ದುಃಖಕ್ಕೋ ದುಮ್ಮಾನಕ್ಕೋ ಯಾವ್ದಾರ ಒಂದು ಚಾಯ್ಸ್ ಕೊಟ್ಟರೆ ಚಾಯ್ಸಸ್ ಕೆ ನಾಟ್ ಬಿ ಚೇಂಜ್ಡ್. ದಟ್ಸ್ ವಾಟ್ ಬಿಫೋರ್ ಗಿವಿಂಗ್ ಚಾಯ್ಸಸ್ ಪ್ಲೀಸ್ ಥಿಂಕ್ ಟ್ವೈಸ್ ಥ್ರೈಸ್. ಪ್ಲೀಸ್ ಕನ್ಸಲ್ಟ್ ಯುವರ್ ಪೇರೆಂಟ್ಸ್, ಎಲ್ಡರ್ಸ್ ಆ್ಯಂಡ್ ವೆಲ್ ವಿಷರ್ಸ್. ಇದು ಚಾಯ್ಸ್ 2 ಆಯ್ತಪ್ಪ. ಚಾಯ್ಸ್ 3 ಒಂದಿದೆ. ಚಾಯ್ಸ್ 3 ಹೇಳುತ್ತೆ ಇದು ಸಿಕ್ಕಿರೋ ಸೀಟು ನನಗೆ ಬೇಡ, ನಾನು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬೇಕು ಅನ್ನೋದಾದರೆ ಚಾಯ್ಸ್ 3 ಕೊಡಿ. ಚಾಯ್ಸ್ 3 ಕೊಟ್ಟ ತಕ್ಷಣ ಏನಾಗುತ್ತೆ, ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಆಲ್ ದಿ ಆಪ್ಷನ್ಸ್ ವಿಲ್ ಕ್ಯಾರಿ ಫಾರ್ವರ್ಡ್ ಟು ದಿ ನೆಕ್ಸ್ಟ್ ರೌಂಡ್. ಐ ಕ್ಯಾನ್ ಗಿವ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಟ್. ಫಾರ್ ಎಕ್ಸಾಂಪಲ್ ಮೊದಲೇ ಹೇಳಿದಾಗೆ ನೀವು ಒಂದು 100 ಆಪ್ಷನ್ ಕೊಟ್ಟಿದ್ದೀರಾ. ಸೊ 75ನೇ ಆಪ್ಷನ್ ಸಿಕ್ಕಿದೆ, ನನಗೆ 75 ಆಪ್ಷನ್ ಬೇಡ, ನಾನು ಚಾಯ್ಸ್ 3ಗೆ ಹೋಗ್ತೀನಿ ಅನ್ನೋದಾದರೆ ಚಾಯ್ಸ್ 3 ಕೊಟ್ಟರೆ 75ನೇ ಆಪ್ಷನ್ನು ಡಿಲೀಟ್ ಆಗುತ್ತೆ. ಇನ್ನು ಉಳಿದ 99 ಆಪ್ಷನ್ ಕೂಡ ನೆಕ್ಸ್ಟ್ ರೌಂಡ್ಗೆ ಆಗುತ್ತೆ. ಈ 99ರಲ್ಲಿ ನೆಕ್ಸ್ಟ್ ರೌಂಡ್ರಲ್ಲಿ ಒಳಗಡೆ ಯು ಕ್ಯಾನ್ ಚೇಂಜ್ ದ ಟೈಮ್ ಕೊಟ್ಟಾಗ ಯು ಕ್ಯಾನ್ ಚೇಂಜ್ ಯುವರ್ ಪ್ರಿಯಾರಿಟಿ ಆರ್ ಯು ಕ್ಯಾನ್ ಡಿಲೀಟ್ ಆರ್ ಯು ಕ್ಯಾನ್ ರಿಅರೇಂಜ್ ದಿ ಪ್ರಿಯಾರಿಟಿ. ಯು ಕೆನಾಟ್ ಆ್ಯಡ್, ಅಲ್ಲೂ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಬಟ್ ಒಂದು ವೇಳೆ ಆ ಥರ ಇದ್ದರೆ ಇನ್ಸ್ಟ್ರಕ್ಷನ್ಸ್ ವಿಲ್ ಫಾಲೋ. 99% ಆ್ಯಡ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಆ ಟೈಮಲ್ಲಿ ಏನೋ ಚೇಂಜ್ ಮಾಡಿಕೊಂಡು ಯು ಕ್ಯಾನ್ ಗೋ ಫಾರ್ ದಿ ನೆಕ್ಸ್ಟ್ ರೌಂಡ್. ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವ್ದಾರ 1 to 99 ಸೀಟ್ ಸಿಕ್ಕಿದ್ದರೆ ಯು ಕ್ಯಾನ್ ಗೋ ಅಂಡ್ ರಿಪೋರ್ಟ್ ಟು ದಿ ಕಾಲೇಜ್ ಬೈ ಮೇಕಿಂಗ್ ಪೇಮೆಂಟ್ ವಿತ್ ಎ ಸೇಮ್ ಮ್ಯಾನರ್. ಸಿಕ್ಕಿದ್ರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸಿಕ್ಕಿರೋ ಸೀಟ್ ನಿಮಗಿಂತ ಮೇಲ್ಭಾಗದವರು ಯಾವುದೋ ಸೀಟ್ ಬಿಡದೇ ಇದ್ದರೆ ಸೀಟ್ ಸಿಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಎಲ್ಲ ಯಾರಾದ್ರು ಬಿಟ್ಟರೆ, ಬೇರೆ ಕಡೆ ಹೋಗಿದ್ರೆ, ಅಥವಾ ಯಾರು ತಗೊಳ್ಳದೇ ಇದ್ದರೆ ನಿಮ್ಮ ಥರ ಸೊ ದೇರ್ ಇಸ್ ಎ ಚಾನ್ಸ್ ಆಫ್ ಗೆಟಿಂಗ್. ಸೊ ಶೂರ್ ಇರೋದಿಲ್ಲ. ಚಾಯ್ಸ್ 2 is always better than choice 3 and choice 2 is always better than choice 1. That's what I told you before exercising choices. Please consult your parents. ಇಲ್ಲ ನಾನು ಚಾಯ್ಸ್ 1 ಸಿಕ್ಕಿರೋ ಸೀಟು ಚೆನ್ನಾಗಿದೆ, ನಾನು ಬೇರೆ ಯಾವ ಸೀಟು ಬೇಡ ಅಂದರೆ ಚಾಯ್ಸ್ 1 ಕೊಟ್ಟು ನೀವು ಕಾಲೇಜ್ ಜಾಯ್ನ್ ಆಗಿಬಿಡಿ. ಇಲ್ಲ ನಾನು ಫೈನಲ್ ರೌಂಡ್ ತನಕ ನೋಡ್ತೀವಿ ಅಂತಂದರೆ ಯು ಕ್ಯಾನ್ ವೆಯ್ಟ್ ಆಲ್ವೇಸ್. ಸೊ ಯೂಶ್ವಲಾಗಿ ಅಪ್ಗ್ರೇಡೇಷನ್ಸ್ ಇರುತ್ತೆ. ದಟ್ ಡಿಪೆಂಡ್ಸ್ ಆನ್ ದಿ ಹೌ ಮೆನಿ ಕ್ಯಾಂಡಿಡೇಟ್ಸ್ ಆರ್ ಗೋಯಿಂಗ್ ಟು ಚೇಂಜ್ ದೇರ್ ಪ್ರಿಯಾರಿಟಿ ಆರ್ ಚೇಂಜ್ ದೇರ್ ಕೋರ್ಸ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಚಾಯ್ಸ್ 3 ಅಪ್ಪ. ಇನ್ನೊಂದಿದೆ ಚಾಯ್ಸ್ 4 ಒಂದಿದೆ. ಈ ಚಾಯ್ಸ್ 4 says the allotted college and seat is completely not satisfied by me. I don't want to take any seat from the KEA, any more seat from the KEA.
ಐ ವಿಲ್ ಗೋ ಔಟ್ ಆಫ್ ಕೆ ಎ ಮೀನ್ಸ್ ಯು ಕ್ಯಾನ್ ಎಕ್ಸೈಸ್ ಚಾಯ್ಸ್ ಫಾರ್. ಅಂದರೆ ನನಗೆ ಸಿಕ್ಕಿರೋ ಸೀಟು ಸಂಪೂರ್ಣ ಇಷ್ಟ ಇಲ್ಲ, ನಾನು ಕೆ ಎಯಿಂದ ಮತ್ತೆ ಯಾವುದೂ ನಾನು ಭಾಗವಹಿಸೋದಿಲ್ಲ, ನಾನು ಔಟ್ ಆಫ್ ಕೆ ಎ ಹೊರಗಡೆ ಹೋಗ್ತೀನಿ, ನಾನು ಹೊರಗಡೆ ಹೋಗಿ ಎಲ್ಲರೂ ಸೀಟ್ ತೊಗೊಳ್ತೀನಿ ಅನ್ನೋದಿದ್ದರೆ, ಬಿಕಾಸ್ ಕೆ ಎ ವಿಲ್ ಅಲಾಟ್ ಎ ಸೀಟ್ ಇನ್ ಎ ಸಬ್ಸಿಡೈಸ್ ರೇಟ್. ನೀವು ಹೊರಗಡೆ ಅಂತಂದರೆ ಫೀಸ್ ಜಾಸ್ತಿ ಇರ್ತದೆ. ಸೊ ನೀವು ಆ ಥರ ನಿರ್ಧಾರ ಮಾಡಿದ್ದೇ ಆದಲ್ಲಿ ಯು ಕ್ಯಾನ್ ಎಕ್ಸೈಸ್ ಚಾಯ್ಸ್ 4 ಆ್ಯಂಡ್ ಯು ಕ್ಯಾನ್ ಕ್ವಿಟ್ ಆ್ಯಂಡ್ ಯು ಕ್ಯಾನ್ ಗೋ ಔಟ್. ಚಾಯ್ಸ್ 4 ಕೊಟ್ಟು ಹೋಗ್ಬೋದು ನೀವು. ಹೀಗೆ ಚಾಯ್ಸ್ 4 ಕೊಟ್ಟರೆ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಫರ್ದರ್. ಸೊ ಒಂದು ವೇಳೆ ಬೇರೆ ಕೋರ್ಸ್ಗಳಿಗೆ ಏನಾದ್ರು ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಆವಾಗ ಏನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ. ಆಲ್ವೇಸ್ ನಾನು ಹೇಳಿದ ಚಾಯ್ಸ್ 4 ಈಸ್ ಆಲ್ವೇಸ್ ಡೇಂಜರ್. ದಟ್ಸ್ ವಾಟ್ ಡೋಂಟ್ ಗಿವ್ ಚಾಯ್ಸ್ 4. ಈಗ ಹುಡುಗರು ಬರ್ತಾರೆ, ಭಾಳಷ್ಟು ವಿದ್ಯಾರ್ಥಿಗಳು ಬಂದು ಕೇಳ್ತಾರೆ, ನಾನು ಚಾಯ್ಸ್ 1 ಕೊಡಬೇಕು ಇದೆ, 2 ಕೊಡಬೇಕಾಗಿದೆ, 3 ಕೊಡಬೇಕಾಗಿದೆ, ನೆಕ್ಸ್ಟ್ ಚಾಯ್ಸ್ 4 ಆಗಿಬಿಟ್ಟಿದೆ, ಚೇಂಜ್ ಮಾಡಿಕೊಡ್ತೀರಾ? ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ನಮ್ಮ ಅಪ್ಪ ಕೊಟ್ಟರು, ಅಮ್ಮ ಕೊಟ್ಟರು, ಅಕ್ಕ ಕೊಟ್ಟರು, ಅಣ್ಣ ಕೊಟ್ಟರು, ತಂಗಿ ಕೊಟ್ಟರು ಅನ್ನೋದು ಕೇಳ್ಕೊಂಡು ಎಲ್ಲ ಬರ್ತಾರೆ, ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ನೀವು ಯಾರು ಕೊಟ್ಟರು ಕೂಡ ಚಾಯ್ಸ್ 4 ಆಗಿರುತ್ತೆ, ಚಾಯ್ಸ್ 2 ಆಗಿರುತ್ತೆ, 3 ಆಗಿರುತ್ತೆ. ಕೊಡೋದಕ್ಕಿಂತ ಮುಂಚೆ ಅವ್ರ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಕೊಡಿ. ಒನ್ಸ್ ಯು ಗಿವ್ ಚಾಯ್ಸ್ 4, ಸೊ ದರ್ ಈಸ್ ನೋ ಚಾನ್ಸ್ ಟು ಚೇಂಜ್ ದಿ ಚಾಯ್ಸಸ್. ಇದರಲ್ಲಿ ನಾನು ಹೇಳಿದ್ರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ನೋಟಿಫಿಕೇಷನ್ ಬರುತ್ತೆ. ಸೊ ಯು ಪ್ಲೀಸ್ ಫಾಲೋ ದಿ ನೋಟಿಫಿಕೇಷನ್ಸ್ ಆರ್ ದಿ ಇನ್ಸ್ಟ್ರಕ್ಷನ್ಸ್. ಇದು ಚಾಯ್ಸ್ ಆಯ್ತಪ್ಪ. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟು ಇನ್ಫಾರ್ಮೇಷನ್ಸ್ ಇದೆ. ಒಂದು ವೇಳೆ ವಿದ್ಯಾರ್ಥಿಗಳು ಸೀಟ್ ಪಡೆದುಕೊಂಡಿದ್ದು ಕಾಲೇಜು ಪೋರ್ಟಲ್ ಲಾಗಿನ್ ಆಗಿ ನಮಗೂ ಅಪ್ಡೇಟ್ ಮಾಡಿಬಿಟ್ಟು ಮೊದಲನೇ ರೌಂಡಲ್ಲೋ 2ನೇ ರೌಂಡಲ್ಲೋ ಸೀಟ್ ತೆಗೆದುಕೊಂಡಿದ್ದು, 3ನೇ ರೌಂಡ್ಗಿಂತ ಮುಂಚೆ ನಿಮ್ಮ ಮೈಂಡ್ ಏನಾದ್ರು ಚೇಂಜ್ ಆಗಿ ನಾನು ಕ್ಯಾನ್ಸಲ್ ಮಾಡಬೇಕು ಅನ್ನೋದಾದರೆ, ಸೊ ಕ್ಯಾನ್ಸಲೇಷನ್ನ ನಾವು ಹೇಗೆ ಮಾಡಬೇಕು ಅಂತ ಫರ್ದರ್ ತಿಳಿಸ್ತೀವಿ. ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇದೆ. ಬಿಫೋರ್ ದಿ ಲಾಸ್ಟ್ ರೌಂಡ್ ಇಫ್ ಯು ಕಮ್ ಆ್ಯಂಡ್ ಕ್ಯಾನ್ಸಲ್, ಆರ್ ಬಿಫೋರ್ ದಿ ನಾವೇನು ನೋಟಿಫೈ ಮಾಡಿರ್ತೀವಿ ಶೆಡ್ಯೂಲ್, ಅದಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡೋದಾದರೆ, ವಾಟ್ ಆರ್ ದಿ ಫೀಸ್ ಅಮೌಂಟ್ ಯು ಹ್ಯಾವ್ ಪೇಯ್ಡ್, ಔಟ್ ಆಫ್ ಈಚ್ ಈ 5,000 ಇಟ್ಕೊಂಡು ಉಳಿದ ದುಡ್ಡನ್ನು ನಿಮ್ಗೆ ವಾಪಸ್ ಮಾಡ್ತೀವಿ. ರಿಮೈನಿಂಗ್ ಅಮೌಂಟ್ ವಿಲ್ ಬಿ ರಿಫಂಡೆಡ್. If you come and cancel the seat after the last date, you will not get any fees. 1 ನಯ ಪೈಸೆ ನಿಮಗೆ ಬರೋದಿಲ್ಲ. ಸೊ ದಟ್ ಯಾಕೆ ಅಂತಂದರೆ ದಟ್ ಫೋರ್ಫೀಚರ್ ಆಗುತ್ತೆ, ದಟ್ ಅಮೌಂಟ್ಸು ಸೀಟ್ ಬ್ಲಾಕಿಂಗ್ ಆಗುತ್ತೆ. ದಟ್ಸ್ ವಾಟ್ ಬಿಫೋರ್ ಕ್ಯಾನ್ಸಲೇಷನ್ ಪ್ಲೀಸ್ ಥಿಂಕ್ ಟ್ವೈಸ್. ನೀವು ಅದು ಅಲಾಟ್ ಆದಮೇಲೆ ಟೈಮ್ ಇರುತ್ತೆ ನಿಮಗೆ, ಯೋಚನೆ ಮಾಡಿ. ಚಾಯ್ಸ್ ಕೊಡೋದಕ್ಕೂ ಯೋಚನೆ ಮಾಡಿ. ಕೊಟ್ಟ ಮೇಲೆ ಪಕ್ಕಾ ಇದೆ ಅಂತಂದ್ರೆ ಮಾತ್ರ ಕೊಡಿ, ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ಟಿಲ್ ನೆಕ್ಸ್ಟ್ ರೌಂಡ್, ಫೈನಲ್ ರೌಂಡ್ ತನಕ ಹೋಗ್ಬೋದು. ಅದಕ್ಕೆ ಚಾಯ್ಸಸ್ನ ಎನೇಬಲ್ ಮಾಡಿರ್ತೀವಿ. ಸೊ ಇದನ್ನು ನೋಡ್ಕೊಂಡು ಮಾಡಿ. ಒಂದು ವೇಳೆ ಇಫ್ ಯು ಕಮ್ ಆ್ಯಂಡ್ ಕ್ಯಾನ್ಸಲ್ ದ ಸೀಟ್ ಆಫ್ಟರ್ ದಿ ಲಾಸ್ಟ್ ರೌಂಡ್ ಅಂತಂದರೆ, ಸೊ ವಿಲ್ ನಾಟ್ ಬಿ ಏಬಲ್ ಟು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ದಿ ಮನಿ. ಸೊ ಫೀಸ್ ಎಲ್ಲಿ ಕಟ್ಬೋದು ಅನ್ನೋದನ್ನು ನೋಟಿಫೈ ಮಾಡ್ತೀವಿ, ವೆಬ್ಸೈಟಲ್ಲಿ ನೋಟಿಫೈ ಮಾಡ್ತೀವಿ. ಯಾವ ಮುಖಾಂತರ ಕಟ್ಬೋದು, ಆನ್ಲೈನ್ ಕಟ್ಬೋದಾ, ಆಫ್ಲೈನ್ ಕಟ್ಟಿದ್ರೆ ಯಾವ ಬ್ಯಾಂಕಲ್ಲಿ ಹೋಗಿ ಕಟ್ಬೋದು, ಯಾವ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಸೊ ಅದೆಲ್ಲ ನೋಟಿಫಿಕೇಷನನ್ನು ಕೊಡ್ತೀವಿ. ಸೊ ದಿಸ್ ಈಸ್ ದಿ ಜನರಲ್ ಇನ್ಫಾರ್ಮೇಷನ್ಸ್. ಸೊ ಇದನ್ನು ನಾವು ಗಮನವಿಟ್ಟು ಕೇಳ್ಕೊಳ್ಳಿ. ಸೊ ನಮ್ಮ ವೆಬ್ಸೈಟ್ ಇದನ್ನು ನೀವು ನಮ್ಮ ಇದರಲ್ಲೂ ಹಾಕ್ತೀವಿ, ನಮ್ಮ ಕೆ ಎ ವೆಬ್ಸೈಟಲ್ಲಿ ಹಾಕ್ತೀವಿ. ಮತ್ತು ಏನಾದರೂ ಕಾಲಕ್ಕೆ ಬದಲಾವಣೆ ಆದರೆ, ಚೇಂಜಸ್ ಏನಾದರೆ ನೋಟಿಫಿಕೇಷನ್ ಇದ್ದರೆ, ದಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ದಿ ವೆಬ್ಸೈಟ್. ಯು ಶುಡ್ ನೋಟ್ ಇಟ್. ಯಾವುದೇ ವಿದ್ಯಾರ್ಥಿ ಇಂಡಿವಿಜುವಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ, ಇಂಡಿವಿಜುವಲ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ವಿ ಕೆನಾಟ್ ಇಂಟಿಮೇಟ್ ಇಂಡಿವಿಜುವಲಿ. ಪ್ಲೀಸ್ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ನೀವು ಕೌನ್ಸಿಲಿಂಗ್ ಶುರುವಾದ ಮೇಲೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸಿ ಏನು ನಮ್ಮ ಕೆ ಇ ವೆಬ್ಸೈಟ್ನ ಟ್ವೈಸ್ ಎ ಡೇ, ದಿನಕ್ಕೆ 2 ಸಾರಿ ನೀವು ಹೇಗೆ ಊಟ ಮಾಡ್ತೀರೋ ಮಧ್ಯಾಹ್ನಕ್ಕೆ ರಾತ್ರಿಗೆ, ಹಾಗೆ ನಮ್ಮ ವೆಬ್ಸೈಟನ್ನು ನೋಡ್ತಾ ಇರಿ. 2 ಸಾರಿ ನೀವು ಊಟ ಮಾಡಿಕೊಂಡು ಊಟಕ್ಕಿಂತ ಮೊದಲು ನೋಡ್ಕೊಳ್ಳಿ. ಏನಾದ್ರು ಅಪ್ಡೇಟ್ಸ್ ಇದ್ದರೆ ಅಪ್ಡೇಟನ್ನು ತಿಳಿಸ್ತೀವಿ. ಸೊ ಇಷ್ಟು ನಾನು ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ನಾನು AS ರವಿ. ಸೊ ಇಷ್ಟು ಮಾಹಿತಿಯನ್ನು ನಾನು ನೀಡಿದ್ದೀನಿ. ಸೊ ಮತ್ತು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳು ಇಷ್ಟಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ನಮ್ಮಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಇದೆ, 23460460 ಹೆಲ್ಪ್ಲೈನ್ ನಂಬರ್ ಇದೆ. ಇದು 6 ಲೈನ್ ಇದೆ, ಒಂದೇ ನಂಬರ್ ಆದರೂ ಕೂಡ 6 ಲೈನ್ ಇದೆ. ಸೊ ವಿದ್ಯಾರ್ಥಿಗಳು ಭಾಳಷ್ಟು ಎಲ್ಲ ವಿದ್ಯಾರ್ಥಿಗಳು ಟ್ರೈ ಮಾಡ್ತಿರ್ತಾರೆ. ಕೆಲವು ಆಗಲೇ ಹೇಳ್ತಾರೆ ನಮಗೆ ಆ ಲೈನ್ ಸಿಕ್ಕಿಲ್ಲ ಇದರಿಂದ. ನಿಮ್ಮ ಥರ ಬೇಕಾದಷ್ಟು ವಿದ್ಯಾರ್ಥಿ ಟ್ರೈ ಮಾಡ್ತಿರ್ತಾರೆ. ಪ್ಲೀಸ್ ವೆಯ್ಟ್ ಆ್ಯಂಡ್ ಇದನ್ನು ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಇಲ್ಲ ಹತ್ತಿರದಲ್ಲಿರೋರು ಅಂತಂದರೆ ಯು ಕ್ಯಾನ್ ಕೆ ಎ ಆಫೀಸ್ಗೆ ಬನ್ನಿ. ಸೊ ಯು ಕ್ಯಾನ್ ಗೆಟ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಸೊ ಡೋಂಟ್ ಎಲ್ಲೂ ಮಿಸ್ಲೀಡ್ ಆಗಬೇಡಿ. ಡೋಂಟ್ ಮಿಸ್ಲೀಡ್ ಯುವರ್ ಸೆಲ್ಫ್. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೀಟ್ಗಳನ್ನು ಅತ್ಯಂತ ಪಾರದರ್ಶಕವಾಗಿ ಸೀಟನ್ನು ಹಂಚಿಕೆ ಮಾಡುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಸೀಟ್ಗಳನ್ನು ಅತ್ಯಂತ ಪಾರದರ್ಶಕವಾಗಿ ಸೀಟನ್ನ ಅಲಾಟ್ ಮಾಡುತ್ತೆ. ಯಾವುದೇ ಮಿಡ್ಲ್ಮನ್ ಅಥವಾ ಯಾವುದೇ ಏಜೆಂಟನ್ನು ಮೊರೆ ಹೋಗಬೇಡಿ.
ನಿಮಗೆ ರ್ಯಾಂಕು ಸರಿಯಾಗಿದ್ದರೆ, ನೀವು ಆಪ್ಷನನ್ನು ಕೊಟ್ಟಿದ್ದರೆ, ನೀವು ಮನೆಯಲ್ಲೇ ಕುಳಿತುಕೊಂಡು ಸೀಟನ್ನ ಪಡೆದುಕೊಡ್ಬೋದು. ನೀವು ಕಾಲೇಜಿಗೆ ಮಾತ್ರ ಕಾಲೇಜಿಗೆ ನೀವು ಹೋಗಿ ಸೇರ್ಕೊಳ್ಳೋಕ್ಕೆ ಹೋಗಬೇಕೆ ಹೊರತು ಅಲ್ಲಿ ತನಕ ಬೈ ಸಿಟ್ಟಿಂಗ್ ಅಟ್ ಹೋಮ್ ಯು ಕ್ಯಾನ್ ಸೆಲೆಕ್ಟ್ ಯುವರ್ ಸೀಟ್ ಆ್ಯಸ್ ಪರ್ ಯುವರ್ ಚಾಯ್ಸ್ ಇಫ್ ಯು ಹ್ಯಾವ್ ಎ ರ್ಯಾಂಕ್. ಸೊ ಅಂದರೆ ಗುಡ್ ರ್ಯಾಂಕ್ ಇದ್ದರೆ ಸೊ ನೀವು ಹಾಗೆ ತೊಗೊಳ್ಕೋಬೋದು. ಸೊ ಅವ್ರು ಸೀಟ್ ಕೊಡಿಸ್ತೀವಿ ಅಂತ ಹೇಳಿದರೆ, ಇವ್ರು ಸೀಟ್ ಕೊಡಿಸ್ತೀವಿ ಅಂತ ಹೇಳಿದರೆ, ಸೊ ನಮ್ಮ ಸೀಟಿನಲ್ಲಿ ಅವ್ರಿಗೆ ಗೊತ್ತು ಅಂತ ಹೇಳಿದರೆ, ಇವ್ರಿಗೆ ಗೊತ್ತು ಅಂತ ಹೇಳಿದರೆ, ನೋ ಒನ್ ಕ್ಯಾನ್ ಗೆಟ್ ಯು ಎ ಸೀಟ್. ಇಫ್ ಯು ಹ್ಯಾವ್ ಎ ಮೆರಿಟ್ ಯು ವಿಲ್ ಗೆಟ್ ಇಟ್, ಇಫ್ ಯು ಡೋಂಟ್ ಹ್ಯಾವ್ ಮೆರಿಟ್ ಯು ವಿಲ್ ನಾಟ್ ಗೆಟ್ ಇಟ್. ಮೆರಿಟ್ ಇದ್ರೂ ಸಾಲದು, ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬೇಕು. ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ನೀವು ಫಾಲೋ ಮಾಡಬೇಕು. ಎಸ್, ದಿಸ್ ಈಸ್ ದಿ ಇನ್ಫಾರ್ಮೇಷನ್ಸ್. ಎಸ್, ಅದರಲ್ಲಿ ಏನಾರು ಮತ್ತೆ ಜೊತೆಗೆ ಏನಾರು ಇದ್ದರೆ, ಸೊ ನಾವು FAQs ಹಾಕಿದ್ದೀವಿ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸೂ ಹಾಕಿದ್ದೀವಿ. ಸೊ ಯು ಕ್ಯಾನ್ ಚೆಕ್ ದಟ್. ಏನು ಯೂಶ್ವಲಾಗಿ ಏನು ಕೆಲವು ಕೇಳ್ತಾರೆ, ನಾನು ಅವಾಗ ಕ್ಯಾಟಗರಿ ಕ್ಲೈಮ್ ಮಾಡಿರಲ್ಲ, ನೀವು ಕ್ಲೈಮ್ ಮಾಡ್ಬೋದಾ? ನೋ, ಮಾಡೋಕ್ಕೆ ಬರೋದಿಲ್ಲ. ಆಗ ನಾನು ರಿಸರ್ವೇಷನ್ ಬಿಟ್ಟೋಗಿತ್ತು, ಇವಾಗ ಹಾಕ್ಬೋದಾ? ಇಲ್ಲ. ಹೈದರಾಬಾದ್ ಕರ್ನಾಟಕ ನಾನು ಕ್ಲೈಮ್ ಮಾಡೋಕ್ಕಾಗಲಿಲ್ಲ, ಇವಾಗ ಮಾಡ್ಬೋದಾ? ಇಲ್ಲ. 7 years ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಇದೆ, ನಾನು ರೂರಲ್ ಓದಿದ್ದೀನಿ, ಇನ್ನು 3 ವರ್ಷ ಅರ್ಬನಲ್ಲಿ ಓದಿದ್ದೀನಿ, ಆಗತ್ತಾ? ಇಲ್ಲ. 10 ವರ್ಷ 10 ಕಂಪ್ಲೀಟ್ ವರ್ಷ ಕನ್ನಡ ಮೀಡಿಯಮು ರೂರಲ್ ಓದಿದ್ರೆ ಮಾತ್ರ ಇವೆರಡು ರಿಸರ್ವೇಷನ್ ಓದು. ಅರ್ಧ ವರ್ಷವೂ ನೀವೇನಾದ್ರು ವ್ಯತ್ಯಾಸ ಇದ್ದರೆ ಅದನ್ನು ಇವೆರಡೂ ಕೋಟನ್ನು ಪಡೆಯೋದಕ್ಕಾಗೋದಿಲ್ಲ. ಬಟ್ ರೂರಲ್ ಕೋಟಾ ಪಡ್ಕೊಳ್ಳುವಾಗ ಅವರ ಇನ್ಕಮು ಕೂಡ ಕ್ರೈಟೀರಿಯಾ ಆಗುತ್ತೆ. ಫಾದರ್ ಆರ್ ದ ಫ್ಯಾಮಿಲಿ ಇನ್ಕಮ್ ಎಕ್ಸಿಡ್ಸ್ 8 lakhs ಅಂತಂದರೆ ನೀವು ಹಳ್ಳಿನಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಓದಿದರೂ ಕೂಡ ಸೊ ರಿಸರ್ವೇಷನ್ ಬರೋದಿಲ್ಲ. ಬಿಕಾಸ್ ಸೊ ದಿ ಇನ್ಕಮ್ ಈಸ್ ಆಲ್ಸೋ ಟ್ಯಾಗ್ಡ್ ಟು ದಟ್ ರಿಸರ್ವೇಷನ್. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇದು ಹೀಗೆಲ್ಲ ಕ್ವೈರೀಸ್ ಬರ್ತವೆ. ಸೊ ಅದನ್ನು ಕ್ವೈರೀಸನ್ನು ನೀವು ಆವಾಗಲೇ ಅಡ್ರೆಸ್ ಮಾಡಿದ್ದೀವಿ. ಸೊ ನಮ್ಮ FAQs ಇದೆ, ನೋಡ್ಕೊಳ್ಳಿ, ಹಳೆಯ FAQsಗಳೇ. ಸೊ ಮತ್ತು ಇನ್ನೂ ಇದಲ್ಲದೇ ಏನಾದ್ರು ನಿಮಗೆ ಡೌಟ್ ಬಂದರೆ ಕೇಳಿ. ಮತ್ತು ಕೆಲವು ವಿದ್ಯಾರ್ಥಿಗಳು ನಂದು ಈ CET ನಂಬರೇ ಮರ್ತೋಗ್ಬಿಟ್ಟಿದೆ, ಹಾಲ್ ಟಿಕೆಟೇ ಕಳೆದೋಗ್ಬಿಟ್ಟಿದೆ, ಅಡ್ಮಿಟ್ ಕಾರ್ಡ್ ಕಳೆದೋಗ್ಬಿಟ್ಟಿದೆ, ಒಂದು ವೇಳೆ ನಾನು ಅಪ್ಲೋಡ್ ಮಾಡೋಕ್ಕಲ್ಲ ಅಂದರೆ, ಒಂದು ವೇಳೆ ಅಡ್ಮಿಟ್ ಕಾರ್ಡ್ ಕಳೆದೋಗಿದ್ರು ಕೂಡ ನಾವು KNL ಅಪ್ಲೋಡ್ ಮಾಡದಿದ್ದರೆ ಕನ್ಸಿಡರ್ ಮಾಡ್ತೀವಿ. ಹಂಗಂತಂದ್ಬಿಟ್ಟು ಹೇಳಿದ್ದಾರೆ ಅಂತೇಳಿ ಯಾರೂ ಅಡ್ಮಿಟ್ ಕಾರ್ಡ್ ಆಗ್ತಾಯಿದ್ರೆ ಆಗಲ್ಲ. ಸೊ ಅದಕ್ಕೆ ಒಂದು ಪ್ರಾಪರ್ ಇದು ಕೊಟ್ಟರೆ, ಜಸ್ಟಿಫಿಕೇಷನ್ ಕೊಟ್ಟರೆ ನಿಮ್ಮದು, ಯಾಕೆಂದರೆ ಅಡ್ಮಿಟ್ ಕಾರ್ಡ್ದು ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ, ಅಪ್ಲಿಕೇಶನ್ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ, CET ನಂಬರ್ ಮಾತ್ರ ಗೊತ್ತಿರಬೇಕು. ಒಂದು ವೇಳೆ ನಂದು ಅಪ್ಲಿಕೇಶನನ್ನು ನಾನು ಹಾಕೋಕ್ಕಾಗಿಲ್ಲ ಅಂತಂದರೆ ನಂದು ರಿಜೆಕ್ಟ್ ಆಗುತ್ತಾ ಅಂತಂದರೆ ರಿಜೆಕ್ಟ್ ಆಗೋದಿಲ್ಲ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕೂ ಅವಕಾಶ ಕೊಡ್ತೀವಿ ಕೊನೆ ತನಕ. ಯು ಕ್ಯಾನ್ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ಯು ಕ್ಯಾನ್ ಅಪ್ಲೋಡ್. ನೀವೇ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡುವಾಗ ನಾವು ಒಂದು ಸೈಜ್ ಕೊಟ್ಟಿದ್ದೀವಿ, ನಿಗದಿತ ಸೈಜಲ್ಲಿ PDF ಫಾರ್ಮೆಟ್ ಮಾಡಿಕೊಂಡು ಮತ್ತು ಯಾವುದರಲ್ಲಿ ಮಾಡ್ಕೋಬೇಕು, ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿಕೊಡಿ. ಓಕೆ, ದಿಸ್ ಆಲ್ ದಿ ಇನ್ಫಾರ್ಮೇಷನ್ಸ್. ಆ್ಯಂಡ್ ಒನ್ಸ್ ಅಗೇನ್ ತಮಗೆಲ್ರಿಗೂ ಒಳ್ಳೆಯದಾಗಲಿ. 2020ನೇ ಸಾಲಿನ CET ನಿಮಗೆ ಇದು ಸೀಟು ಸಿಕ್ಕಿ ಸೊ ಒಳ್ಳೆ ಪ್ರಜೆಗಳಾಗಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮತ್ತು ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.